ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. Daiichi World Swarasagara, Daiichi World Swarasagara. ವೀಕ್ಷಕರೇ ನಮಸ್ಕಾರ. ತಾವು ನೋಡ್ತಿದ್ದೀರಿ ದೈಜಿ ವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ. ಸ್ವರಸಾಗರ ಒಂದು ರಿಯಾಲಿಟಿ ಶೋ ಭಾಳ ಅದ್ಭುತವಾಗಿ ನಡೀತಾ ಇದೆ. 1.5 ವರ್ಷಗಳ ಕಾಲದ ಈ ಜರ್ನಿಯಲ್ಲಿ ಹಲವಾರು ಸುತ್ತುಗಳು, ಹಲವಾರು ಸ್ಪರ್ಧಾಳುಗಳು ಮತ್ತು ಆಯೋಜನೆಯ ರೀತಿ ವಿಭಿನ್ನವಾಗಿತ್ತು. ಇದರ ಬಗ್ಗೆ ಗ್ರ್ಯಾಂಡ್ ಫಿನಾಲೆ ನವೆಂಬರ್ ತಿಂಗಳ 9ನೇ ತಾರೀಕು ನಡೆಯಲಿಕ್ಕಿದೆ. ಈ ನಿಟ್ಟಿನಲ್ಲಿ ಈ ಒಂದು ರಿಯಾಲಿಟಿ ಶೋ ಸ್ವರಸಾಗರದ ಹಿಂದೆ ಕೆಲಸ ಮಾಡಿದವರು ಈ ಹಂತದವರೆಗೆ ಸುಮಾರು 56 ಎಪಿಸೋಡ್ಗಳು ಬಿತ್ತರಗೊಂಡಿವೆ, ಇನ್ನೂ ಕೂಡ ಬಿತ್ತರಾಗಲಿಕ್ಕಿದೆ. ಈ ಯಶಸ್ಸಿನ ಯಶೋಗಾಥೆಯ ಹಿಂದೆ ಇರುವಂಥ ರೂವಾರಿಗಳು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡುವ ಬನ್ನಿ. ಮಹಾಗುರುಗಳ ಸ್ಥಾನದಲ್ಲಿದ್ದಾರೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತಮ್ಮ ದಾಖಲೆಯನ್ನು ಮಾಡಿದವರು SP ಬಾಲಸುಬ್ರಹ್ಮಣ್ಯ ಅವರನ್ನು ತಮ್ಮ ಆದರ್ಶ ಅಂತ ಇಟ್ಕೊಂಡು ಒಂದೇ ಒಂದು ಅವರ ಹಾಡನ್ನ ಲಿರಿಕ್ಸ್ ಏನು ಹೇಳ್ತೇವೆ ಪದಗಳನ್ನು ನೋಡದೆ ಹಾಡಿದವರು. ಅದೆಷ್ಟೋ ಸಾವಿರ ಹಾಡುಗಳ ಲಿರಿಕ್ಸ್ ಅವರಿಗೆ ಬಾಯಿ ಹಾಟಿದೆ. ನಿಜವಾಗಿಯೂ ಓರ್ವ ಶಿಕ್ಷಕ ಪದವಿಯನ್ನು ಪಡೆದಿದ್ದಾರೆ. ಆದರೆ ಹಾಡಿನ ಎಲ್ಲ ಸ್ತರಗಳಲ್ಲಿ ಮತ್ತು ಮೆಂಟರ್, ಒಬ್ಬ ಗುರುವಾಗಿ ಯಾರು ಸಂಗೀತದಲ್ಲಿ ಇಷ್ಟವಿದೆಯೋ ಅವರನ್ನು ಹುರಿದುಂಬಿಸುವವರು, ಯಾರಲ್ಲಿ ಯಾವ ಪೊಟೆನ್ಷಿಯಲಿಟಿ, ಯಾವ ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ತೆಗೆಯುವಂಥ ಯಶವಂತ್ ಸರ್ ಇದ್ದಾರೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಈ ಸ್ವರಸಾಗರದ
ಹಿಂದಿನ ಬೆನ್ನೆಲುಬು ನಮ್ಮ ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋ ಇದರ ರೂವಾರಿ. ಈ ಕಾರ್ಯಕ್ರಮದ ಹಿಂದೆ ಇರುವಂಥ ಶಿಲ್ಪಿ ಮತ್ತು ನಮ್ಮ ಎಲ್ಲರ ಅನ್ನದಾತರು ಶ್ರೀ ಕಿಶೋರ್ ಸರ್ ಅವರಿದ್ದಾರೆ. ಕಿಶೋರ್ ಗೊಂಸಾಲಿಸ್, ನಾವು ಅವರನ್ನು ಕಿಶು ಅಂತ ಕರೀತೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಶೋರಿಂದ ಪ್ರಾರಂಭ ಮಾಡ್ತೇವೆ ಸರ್. ಸುವ್ಯವಸ್ಥಿತವಾದಂತಹ ಉಡುಪಿಯಲ್ಲಿ ದೈಜಿ ವರ್ಲ್ಡ್ ಉಡುಪಿ ಸ್ಟುಡಿಯೋ ಆರಂಭಗೊಂಡು 10 ವರ್ಷ ಆಯಿತು. ಈ 10 ವರ್ಷಗಳಲ್ಲಿ ದಶಮಾನೋತ್ಸವ, ಈ 10 ವರ್ಷಗಳಲ್ಲಿ ಅನೇಕ ಶೋಗಳನ್ನು ಮಾಡಿದ್ದೇವೆ. ಮಕ್ಕಳಿಗೆ ಮಾಡಿದ್ದೇವೆ, ಪ್ರೌಢಶಾಲೆ ವಿದ್ಯಾರ್ಥಿಗಳು ಮಾಡಿದ್ದೇವೆ, ಹಿರಿಯರಿಗೆ ಮಾಡಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಇಷ್ಟು ಒಂದು ಸುವ್ಯವಸ್ಥಿತವಾಗಿ ಒಂದು ದೊಡ್ಡ ಶೋ, ಲಾರ್ಜ್ ಸ್ಕೇಲ್ ಶೋ ಅಂತ ಹೇಳ್ತೇವೆ, ಅದು ಮಾಡಿದ ಬಹುಶಃ ಇದು ಫಸ್ಟ್ ಅಂತ ಭಾವಿಸ್ತದೆ. ಹೇಗೆ ಅನಿಸ್ತದೆ ನಿಮಗೆ? ತುಂಬ ಸಂತೋಷ ಅನ್ನಿಸ್ತಾ ಇದೆ. ಮೊದಲೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿ ನಮಗೆ ಯಶಸ್ಸು ದೊರೆತಿದೆ. ಆದ್ದರಿಂದ ಈ 10ನೇ ವರ್ಷದಲ್ಲಿ ಇದು ಒಂದು ಹೊಸದಾಗಿ ಬೇರೆ ರೀತಿಯಲ್ಲಿ ಒಂದು ದೊಡ್ಡ ಶೋ ಆರ್ಗನೈಸ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಇದರಲ್ಲಿ ನಮ್ಮ ತಂಡದ ಕೊಡುಗೆ, ಒಗ್ಗೂಡಿದ ಕೆಲಸ ತುಂಬ ಯಶಸ್ಸು ನೀಡಲಿಕ್ಕೆ ಕಾರಣ ಆಗಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಒಂದು ಏನು ಹೇಳ್ತಾರೆ, ಅದಕ್ಕೆ ಒಂದು ಪಿಲ್ಲರ್ ಅಂತ ಹೇಳೋದಾದ್ರೆ ನಮ್ಮ ಯಶವಂತ್ ಸರ್ ಇದ್ದಿದ್ರಿಂದ, ಮತ್ತೆ ಅದನ್ನ ಈಗ ಪ್ರೋಗ್ರಾಮಿಗೆ ಡೈರೆಕ್ಟರ್ ಆಗಿ ಅಂತ ಹೇಳಿ ನಾವು ಅವರನ್ನ ಕೇಳಿದಾಗ ಅವರು ತುಂಬ ಸಂತೋಷದಿಂದ ಬಂದು ಈ ಪ್ರತಿಯೊಂದು ಶೂಟಿಂಗ್ನ ಹಿಂದೆ ಅವರ ಶ್ರಮ ತುಂಬ ಯಶಸ್ಸನ್ನು ಕಂಡುಕೊಂಡಿದೆ ಅಂತ ನನಗನ್ನಿಸ್ತದೆ. ಹಾಗೆ ಡಾಲ್ಫಿ ಸರ್, ಹಾಗೆ ನಂತರ ನಮ್ಮ ಆ್ಯಂಕರ್ ಆದ ಆಲ್ವಿನ್ ಅಂದ್ರಾದೆ, ಎಲ್ಲರೂ ಆಲ್ವಿನ್ ಅಂದ್ರಾದೆ ಅವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಹೊರಗಡೆ ತುಂಬ ಅಂದರೆ ಲೈವ್ ಶೋಸ್ನಲ್ಲಿ ತುಂಬ ಒಳ್ಳೆಯ ಅನುಭವ ಇದ್ದವರು. ಆದರೆ ಸ್ಟುಡಿಯೋದಲ್ಲಿ ಬಂದಾಗ ಅವರಿಗೆ ಮೊದಲ ಅನುಭವ. ಆದರೆ ಅವರು ಬೆಳೆದು ಬಂದ ರೀತಿ ಸಹ ನಮ್ಮನ್ನು ಬೆರಗುಗೊಳಿಸಿದೆ. ಹಾಗೆ ನಮ್ಮ ಸ್ಟಾಫ್, ನಮ್ಮ ಸಿಬ್ಬಂದಿ ವರ್ಗ, ಟೆಕ್ನಿಕಲ್ ತಾಂತ್ರಿಕ ವರ್ಗ ತುಂಬ ಅದ್ಭುತವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ತುಂಬ ಸಂತೋಷ. ಕಳೆದ ಮೇಯಲ್ಲಿ ನಾವು ಪ್ರಾರಂಭ ಮಾಡಿದ ಆಡಿಷನ್ಸ್, ಕರೆಕ್ಟ್, ಆವಾಗ ಕೂಡ ತಾವು ಇದ್ರಿ. ಹೌದು. ಮತ್ತೆ ನಿರಂತರವಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿದ್ದೀರಿ. ಯಾಕೆಂದ್ರೆ ತಾವು ಕೂಡ ಒಂದು ಗಾಯನದ ಹುಚ್ಚು ಇರುವವರು, ಯುನೈಟೆಡ್ ಕಾಮರ್ಸ್ ಹುಚ್ಚು ಇರುವವರು. ಸೊ ಆ ದಿವಸ, ಈ ಆಡಿಷನ್ ದಿವಸ ಆ ರೆಸ್ಪಾನ್ಸ್ ನೋಡಿ ತಮಗೊಂದು ತಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ. ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತಾ ಅಂತೇಳಿ. ಈಗ ನಾನು ಕೇಳುವ ಪ್ರಶ್ನೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿವರೆಗೆ ಈ ಸ್ತರದಲ್ಲಿ ಈ ಒಂದು ರಿಯಾಲಿಟಿ ಶೋ ನಡೀತದ ಅಂತ ಹೇಳಿ ಕನಸು ಕಂಡಿದ್ರ? ಆರಂಭದಲ್ಲಿ ಸ್ವಲ್ಪ ಸಂದೇಹ ಇತ್ತು. ಈವನ್ ಆಡಿಷನ್ ದಿವಸ ಎಷ್ಟು ಜನ ಬರ್ತಾರೋ ಇಲ್ವೋ ಅಂತ ಸಂದೇಹ ಇತ್ತು. ಆದರೆ ಆಡಿಷನ್ ದಿವಸ ಸಾಧಾರಣ ಒಂದು 150ಗಿಂತ ಜಾಸ್ತಿ ಜನ ಬಂದಿದ್ರು. ಅದು ಸಹ ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ನನಗೆ ಗೊತ್ತಿದ್ದಾಗೆ ನಾರ್ತ್ ಈಸ್ಟಿಂದ ಸಹ ಒಂದು ಕ್ಯಾಂಡಿಡೇಟ್ ಬಂದಿದ್ರು. ಸೊ ತುಂಬ ಖುಷಿಯಾಗಿತ್ತು. ಅದರ ನಂತರ ನಾವು ಕ್ವಾಲಿಟಿ ಆಫ್ ದ ಸಿಂಗರ್ಸ್ ನೋಡುವಾಗ ತುಂಬ ಖುಷಿಯಾಗಿದೆ. ಮತ್ತು ಆ ಪ್ರೋಗ್ರಾಮ್ ಒಂದು ಎಡಿಟ್ ಆಗಿ ಟಿವಿಯಲ್ಲಿ ನೋಡುವಾಗ ಸಹ ನಾವು ಯಾವುದೇ ಚಾನಲ್ಗೆ ಕಮ್ಮಿ ಅಂತ ನನಗೆ ಅನಿಸ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಉಂಟು. ಆ ಪ್ರೋಗ್ರಾಮ್ ಬಂದ ರೀತಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ನಾವೊಂದು ಈ ಶುರು ಮಾಡಿದ ಒಂದು ಧೈರ್ಯಕ್ಕೆ, ನಾವು ತೆಗೆದುಕೊಂಡ ಚಾಲೆಂಜಿಗೆ ನಮಗೆ ಒಳ್ಳೆಯ ಏನು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಸ್ಪಂದನೆ ದೊರಕಿದೆ ಅಂತ ತುಂಬ ಖುಷಿಯಾಗಿದೆ. ಸಂತೋಷ. ಯಶವಂತ್ ಸರ್, ನೀವು ನಿಮ್ಮನ್ನು ಪಿಲ್ಲರ್ ಅಂತ ಹೇಳಿದರು. ಒಂದು ಸಣ್ಣ ಪ್ರಾಯದಲ್ಲಿ ಮಹಾಗುರುವಿನ ಸ್ಥಾನದಲ್ಲಿ ಇದ್ದೀರಿ ಮತ್ತು ನೀವು ಸಮರ್ಥರು. ನಿಮ್ಮೊಟ್ಟಿಗೆ ಹಲವಾರು ಜಡ್ಜಸ್ಗಳಿದ್ರು, ತೀರ್ಪುಗಾರರು ಹಲವರಿದ್ದರು, ಆಡಿಷನ್ನಲ್ಲಿ ಇದ್ದರು. ಈ ಆಡಿಷನ್ನಲ್ಲಿ ಬರುವಾಗ ಸಾಮಾನ್ಯವಾಗಿರುತ್ತೆ, ಒಂದು ಸಣ್ಣ ವಾಹಿನಿ ನಮ್ಮದು, ನಾವು ಹೇಳೋದಾದರೆ ಲೋಕಲ್ ಚಾನೆಲ್, ಇದರಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ಮತ್ತು ನನ್ನನ್ನು ಕರೆದಿದ್ದಾರೆ. ನೀವು ಒಪ್ಪಿಕೊಳ್ಳುವ ಮೊದಲು ನಿಮ್ಮ ಮನಸ್ಸಿಗೆ ಬಂದಂತಹ
ಪ್ರಶ್ನೆಗಳು ಯಾವು? ಸರ್, ಮೊದಲಾಗಿ ನನಗೆ ಬಂದದ್ದು ಚಾನಲ್ ಅಂದರೆ ಕಿಶೋರಣ್ಣ ಮತ್ತು ಅವರ ಟೀಮ್ ಒಂದು ಪ್ರಧಾನ ತೀರ್ಪುಗಾರರಾಗಿ ನೀವು ಇರಬೇಕು ಮೊದಲಿಂದ ಕೊನೆಯವರೆಗೂ ಅಂತ ಹೇಳಿದಾಗ ಮೊದಲು ನನಗನ್ನಿಸಿದ್ದು ನನ್ನ ಮೇಲೆ ಇರುವಂಥ ನಂಬಿಕೆ, ಜೊತೆಗೆ ನಾವು ಪ್ರೀತಿಸಿದಂಥ ಸಂಗೀತ, ಜೊತೆಗೆ ನಿಷ್ಕಲ್ಮಶವಾದಂತಹ ತೀರ್ಪು. ಇದನ್ನು ಹಿಂದಿಂದ ಆರಂಭಿಸಿ ನಾವು ಕೊನೆಯ ಗ್ರ್ಯಾಂಡ್ ಫಿನಾಲ್ವರೆಗೂ ಕೂಡ. ಯಾಕೆ ಅಂತಂದರೆ ಡೈಜಿ ವರ್ಲ್ಡ್ನ ಎಲ್ಲ ಕಾರ್ಯಕ್ರಮಗಳು ಕೂಡ ಅಷ್ಟೇ ನೈಜವಾಗಿರ್ತದೆ, ಸಮಾಜಮುಖಿಯಾಗಿರ್ತದೆ. ಜೊತೆಗೆ ಆ ಒಂದೊಂದು ಪ್ರತಿಭೆ ಹೊರಗೆ ಒಬ್ಬೊಬ್ಬರನ್ನು ಅವರು ಹೊರಗೆ ತೋರಿಸಿದ ಅಂತ ಸಂದರ್ಭದಲ್ಲಿ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೂಡ ಹೋಗ್ತದೆ ಅದರಿಂದ. ಹಾಗಾಗಿ ವಿಭಿನ್ನವಾದಂಥ ಕಾರ್ಯಕ್ರಮದ ಆಯೋಜನೆ, ಹಾಗಾಗಿ ಅದು ನನಗೆ ಬಹಳ ಸಂತೋಷವಾಯಿತು. ಮೊದಲಿಗೆ ನಾನು ನಮ್ಮ ಆಡಿಷನ್ ಒಳಗೆ ಹೋದ ತಕ್ಷಣ ನನಗೆ ತುಂಬ ಖುಷಿಯಾದೇನಪ್ಪ ಅಂದರೆ ಈ ರೀತಿಯಾದಂಥ ಆಡಿಷನ್ ಯಾವ ಚಾನಲ್ಲು ಕೂಡ ಮಾಡಲಿಲ್ಲ ಸರ್. ಯಾಕೆಂದರೆ ನಾನು 2000 ಇಸ್ವಿಯಿಂದ ಆರಂಭಿಸಿ 2024ರವರೆಗೂ ಹಲವಾರು ದೊಡ್ಡ ದೊಡ್ಡ ಚಾನಲ್, ಏನು ತುಂಬ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಚಾನಲ್ ಎಲ್ಲ ಕಡೆ ಹೋಗಿದ್ದೇನೆ. ಆದರೆ ನಂಗಿದು ನೀವು ಹೇಳಿದ್ರಲ್ಲ ಲೋಕಲ್ ಚಾನಲ್ ಅಂತ, ಆ ಕಲ್ಪನೆ ಬರಲಿಲ್ಲ. ಅವರೆಲ್ಲರನ್ನೂ ಕೂಡ ಮೀರಿಸುವಂತಹ ದೊಡ್ಡ ಸೆಟಪ್. ನಿಜವಾಗ್ಲೂ ಆಡಿಷನ್ ಯಾರು ಮಾಡಿದಾರಲ್ಲ ಸರ್, ಅವರು ಒಮ್ಮೆ ಆ ಫೋಟೋಸ್ ತೆಗೆದು ನೋಡಿಕೊಂಡ್ರೆ ಬಹಳ ಖುಷಿ ಆಗ್ತದೆ ಅವರಿಗೆ. ನಾನೊಂದು ಹೋಗಿದ್ದು ಸಾರ್ಥಕ ಆಯಿತು ಅಂತ ಆ ಒಂದು ಕಲ್ಪನೆ ನನಗೆ ಬಂತು. ಎರಡನೇದು ಏನಪ್ಪ ಅಂದರೆ, ನಾವು ಮೊದಲಿಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ನಾವು ಏನು ಮೆಸೇಜನ್ನೆಲ್ಲ ಹಾಕಿದರು. ಹಾಗಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಆದವರಿಗೆ ಮಾತ್ರ ಅವಕಾಶವಿತ್ತು. ನಾವೀಗ ಬೇರೆ ಚಾನಲ್ಗಳಾಗಿ ನಾವೇನಾದರೂ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ನಾವು ಧ್ವನಿ ಪರೀಕ್ಷೆ ಮಾಡಿದಾಗ ನೀವು ಬಹುಶಃ ನೀವು ಒಂದು 2-3 ತಿಂಗಳು ಬೇಕು ಸರ್ ಆಡಿಷನ್ ಮಾಡಲಿಕ್ಕೆ. ಆದರೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಳಿಸಿ ಆ ಧ್ವನಿ ಪರೀಕ್ಷೆ ಮಾಡ್ತಿದ್ವಿ. ನಂಗಲ್ಲಿ ಬಹಳ ಖುಷಿಯಾದ ಏನಪ್ಪ ಅಂದರೆ, ನಮ್ಮ ರಾಜ್ಯವನ್ನು ಬಿಟ್ಟು ಸರ್ ಪಶ್ಚಿಮ ಬಂಗಾಳದಿಂದ ಇದ್ದರು, ಒರಿಸ್ಸಾದಿಂದ ಇದ್ದರು, ಆಮೇಲೆ ಕೇರಳದಿಂದ ಇದ್ದರು, ಇನ್ನು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಇದ್ದರು, ಬೇರೆ ಜಿಲ್ಲೆಗಳಿಂದ. ಖಂಡಿತ ಸರ್. ಅಂದರೆ ಈ ಸಂಗೀತ ಎನ್ನತಕ್ಕಂಥದ್ದು ಎಲ್ಲರನ್ನು ತನ್ನೆಡೆ ಸೆಳೀತದೆ ಅನ್ನೋದಕ್ಕೆ ಜೊತೆಗೆ ನಮ್ಮ ಸಂಸ್ಥೆಯ ಮೇಲೆ ಇರ್ತಕ್ಕಂಥ ಗೌರವ. ಯಾಕೆಂದ್ರೆ ಈಗ ಜನರು ಎಲ್ಲ ನಮೂನೆ ಕೂಡ ನೋಡ್ತಾರೆ, ಯಾವ ಬಂದರೂ ಕೂಡ ಅಲ್ಲಿ ನೈಜತೆ ಏನೆಂಬುದಾಗಿ ಜಡ್ಜ್ಮೆಂಟ್ ತೆಗೆದುಕೊಳ್ತಾರೆ. ಹಾಗಾಗಿ ಈ ನಮ್ಮ ಚಾನಲ್ ಮೇಲೆ ಗೌರವ ಇಟ್ಟು ನಂಬಿಕೆ ಇಟ್ಟು ಬಂದ್ರಲ್ಲ ಸರ್, ಅದು ಬಹಳ ಖುಷಿ ಆಯಿತು. ಆಮೇಲೆ ಸ್ಪರ್ಧಿಗಳು ಕೆಲವರು ತುಂಬ ನರ್ವಸ್ ಆದರು, ಯಾಕೆ ನಾವು ಕೂಡ ಹಾಗೆ ರಿಯಾಲಿಟಿ ಶೋ ಹೋಗೋ ಹಾಗೆ ಆಗಿದ್ದೆವು. ಹಾಗಾಗಿ ಅವರಿಗೆಲ್ಲ ನಮಗೆ ನಂಬಿಕೆ ಇತ್ತು, ಇವರು ಮುಂದಕ್ಕೆ ಹಾಡಬಹುದು ಎಂಬುದಾಗಿ. ಹಾಗಾಗಿ ಮೊದಲಿಗೆ ಏನು ತುಂಬ ಟೈಟಾಗಿ ಏನು ಆಡಿಷನ್ ನಾನು ತಗೊಳ್ಳಿಲ್ಲ, ಯಾಕೆಂದ್ರೆ ಬರ್ತಾ ಬರ್ತಾ ಫಿಲ್ಟರ್ ಮಾಡಲೇಬೇಕಾಗ್ತದೆ. ಹಾಗೆ ಬರ್ತಾ 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 ಏನಾಯ್ತು ಅಂದರೆ ಸರ್, ನಾವೊಂದು ಮನೋಧರ್ಮ ಅಂತ ಒಂದು ರೌಂಡನ್ನು ತಗೊಂಡಿದ್ದೇವೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್. ಬಹುಶಃ ನಮ್ಮ ಕೆವಿನ್ ಸರ್ ಮತ್ತು ನಮಗೆ ಅದೇ ಕೆಲಸ, ಈ ನೆಕ್ಸ್ಟ್ ರೌಂಡಿಗೆ ಹೀಗೆ ಮಾಡಿದ್ರೆ ಹೇಗಾಗ್ಬೋದು ಅಂದರೆ ಸಾಧಕ ಮತ್ತು ಬಾಧಕ ಎಲ್ಲವನ್ನು ಕೂಡ ಸರ್ ತುಂಬ ಯೋಚನೆ ಮಾಡಿ, ಯಾಕೆಂದರೆ ಇದು ಬಹಳ ಸೂಕ್ಷ್ಮ ಇದು. ಆಗ ಅದೆಲ್ಲ ಯೋಚನೆ ಮಾಡಿ ಪ್ರತಿ ರೌಂಡ್ಸ್ ಅನ್ನು ಕೂಡ ಡಿಸೈಡ್ ಮಾಡ್ತಿದ್ವಿ. ಅಲ್ಲಿಂದ ಸ್ಪರ್ಧೆ ತುಂಬ ವಿಭಿನ್ನವಾಗಿ ಬಂತು ಸರ್, ಅದು ನನಗೆ ಬಹಳ ಖುಷಿ. ಇನ್ನೊಂದು ಏನಪ್ಪ ಅಂದರೆ, ನಾನು ಇಷ್ಟು ಚಾನಲ್ಗೆ ಹೋಗಿ ಬಂದಿದ್ದೇನೆ, ಆದರೆ ನೈಜವಾಗಿ ಸರ್ ಸಂಗೀತಕ್ಕೆ ಮಾತ್ರ ಗೌರವ ಕೊಟ್ಟು ಅವರನ್ನೊಂದು ಸಮಾಜಕ್ಕೆ, ಆ ಒಂದು ಸಂಗೀತ ಕ್ಷೇತ್ರಕ್ಕೆ ಅವರನ್ನು ತೋರ್ಪಡಿಸಬೇಕು ಅಂತ ಒಂದು ಕೆಲಸ ಮಾಡಿದಂತಿದ್ರೆ ಅದು ನಮ್ಮ ಡೈಜಿ ವರ್ಲ್ಡ್ ಅಂತ ನಾನು ಆತ್ಮಸಾಕ್ಷಿ ಹೇಳುತ್ತೇನೆ. ಬಹಳ ಖುಷಿ ಕೂಡ ಸರ್ ನನಗೆ. ಸರ್, ಈಗ ತೀರ್ಪುಗಾರರು ಇರ್ತಾರೆ, ಪ್ರಧಾನ ತೀರ್ಪುಗಾರರು ಅಂತ ಹೇಳುವಾಗ ಅದು ಕೊನೆಗೆ ನಿಮ್ಗೆ ಬರುತ್ತೆ. ನಾನು ನೋಡಿದ ಪ್ರಕಾರ, ನಾನು ವೀಕ್ಷಣೆ ಮಾಡಿದ ಪ್ರಕಾರ, ಪ್ರತಿಯೊಬ್ಬ ಸ್ಪರ್ಧಾಳುಗಳು, ಅದು ಒಳ್ಳೆದಿರ್ಬೋದು, ಸಾಧಾರಣ ಇರ್ಬೋದು, ಅಥವಾ ಸ್ವಲ್ಪ ಕೆಳಮಟ್ಟದಿರ್ಬೋದು, ಆದರೆ ನಿಮ್ಮನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದಾಗ ನೀವು ಅವರಿಗೆ ಬೂಸ್ಟ್ ಮಾಡ್ತಿದ್ರಿ, ಒಂದು ರೀತಿಯ ಮೋಟಿವೇಟ್ ಮಾಡ್ತಿದ್ರಿ. ಸೊ ಅದು ಎಷ್ಟು ಬೇಕು ಅಂತ ಕೇಳೋದು ನಾನು. ಯಾಕೆ ಬೇಕು ಒಬ್ಬ ಸ್ಪರ್ಧಾಳುಗಳಿಗೆ ಮೋಟಿವೇಶನ್? ಸರ್, ಆ್ಯಕ್ಚುಲಿ ಒಂದು ಸ್ಪರ್ಧಿ ಸರ್, ನೀವು ಹಾಡಲೇಬೇಕು ಅಂತಿಲ್ಲ ಸರ್. ಆ ಮೊದಲ ಪದ ಇದೆಯಲ್ಲ, ಅವನು ಮೊದಲು ಆ ಅಕ್ಷರ ಹೊರಹೊಮ್ಮುವಾಗಲೇ ಇವನು ಇಷ್ಟೇ ಅಂತ ನಾವೀಗ ತೂಕ ಹಾಕಿದಾಗೆ ಅದನ್ನು ಅಳತೆ ಮಾಡಿ ಆಗ್ತದೆ ಸರ್. ಆದರೆ ಪಾಪ ಕೆಲವೇನು ಅಂದರೆ ತಿಳಿದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಸರ್. ಯಾಕೆಂದ್ರೆ ಸಹಜ, ಅದು ಕ್ಯಾಮ್ರಾವನ್ನು ನೋಡಿದ ತಕ್ಷಣವೇ ಒಮ್ಮೆ ನರ್ವಸ್ ಎಲ್ಲ ಆಗೋದು ಸಹಜ. ಅದು ಆಗ ನಾವು ಅವ್ರಿಗೆ ಸ್ವಲ್ಪ ಅವಕಾಶ ಕೊಡಬೇಕಾಗ್ತದೆ, ಯಾಕೆಂದ್ರೆ ಅವರಲ್ಲಿ ಬರ್ತದೆ. ಮತ್ತೆ ಈಗ ನಾನು ಹೇಳೋದರ ಉದಾಹರಣೆ ಬಹಳ ಖುಷಿ ಏನಪ್ಪ ಅಂದ್ರೆ, ನಮ್ಮ ಈ 7 ಜನ ಸ್ಪರ್ಧಿಗಳಿರಲ್ಲ ಗ್ರ್ಯಾಂಡ್ ಫಿನಾಲ್ ಸರ್, ಈಗ 7 ಮಂದಿ ಇದ್ದಾರಾ? ಹೌದು ಸರ್. ಈಗ ಮೆಲೋನ, ಮಧುರ ಶಣೈ, ಭವ್ಯಶ್ರೀ,
ಅನಂತರ ಸ್ನೇಹಿತು, ಮೋಹಿತ್, ಆಮೇಲೆ ಕಾರ್ತಿಕ್, ಯಶಸ್, ಈ 7 ಜನ ಇದ್ದಾರಲ್ಲ ಸರ್, ಸಂಗೀತದ ಯಾವುದೇ ಪ್ರಾಕಾರಗಳು ಕೊಡಿ ಸರ್, ಅಷ್ಟು ಅತ್ಯದ್ಭುತ ಹಾಡ್ತಾರೆ. ಶಾಸ್ತ್ರೀಯ, ಖಂಡಿತ ಸರ್, ಜಾನಪದ ಎಲ್ಲ ಬರ್ತದೆ ಅವರಿಗೆ. ಎಲ್ಲಿವರೆಗೆ ಈಗಲೇ ಕುಳಿತು ನೀವು ಒಂದ್ 2 ಲೈನ್ ಕಂಪೋಸ್ ಮಾಡಿ ಹಾಡಿದ್ರು ಟಕ್ಕ ಹಾಡ್ತಾರೆ. ಜೊತೆ ಅವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಮಿಶ್ರಣ ಮಾಡಿ ಹಾಡ್ತಾರೆ. ಕೆವಿನ್ ಸರ್ ನಮಗೆ ಬರುವಾಗಷ್ಟೇ ಸಾಕು ಅವರಲ್ಲಿ ಆಗಿದೆ. ಕೆಲವರು ಅಷ್ಟು ವಿಭಿನ್ನವಾಗಿ ಕ್ರಿಯಾತ್ಮಕವಾಗಿ ಅದನ್ನ ಹಾಡಿ ತೋರಿಸ್ತಾರೆ ಸರ್. ಅದು ನನಗೆ ಬಹಳ ಖುಷಿ ಆಯ್ತು. ಕೆಲವು ಸರಿ ಏನಪ್ಪಾ ಅಂತಂದ್ರೆ, ಈಗ ಆಡಿಯನ್ಸ್ ನೋಡುವಾಗ ಇವನಿಗಿಂತ ನೋಡಿ ಔಟ್ ಆದ ಹುಡುಗ ಚೆನ್ನಾಗಿ ಹಾಡ್ತಾ ಇದ್ದ, ಇವನನ್ನ ಇಟ್ಕೊಂಡಿದ್ದಾರೆ ಏನಪ್ಪ, ಹೀಗೆಲ್ಲ ಒಂದಷ್ಟು ಕಲ್ಪನೆ ಬರ್ತದೆ. ಅಂದ್ರೆ ನಾವು ಅವರನ್ನು ಸಂಗೀತದ ಛಾಯೆಯನ್ನು ಮಾತ್ರ ಇಟ್ಕೊಂಡು ಜಡ್ಜ್ಮೆಂಟ್ ನೋಡ್ತೇವೆ, ಬೇರೆ ನಮಗೆ ಅಗತ್ಯತೆ ಇಲ್ಲ. ಅಂದರೆ ಈ ಸ್ಪರ್ಧಿ ನೆಕ್ಸ್ಟ್ ರೌಂಡ್ ಹಾಕಿದ್ರೆ ಇವನು ಇನ್ನೊಂದು ಸ್ಪರ್ಧೆ ಸೋಲಿಸ್ತಾನ, ಹಾಗೆ ಇವನಲ್ಲಿ ಏನೆಲ್ಲ ಇದೆ ಆ ಸಂಗೀತದ ಜ್ಞಾನ, ಅದನ್ನ ಹೊರಹೊಮ್ಮಿಸಬೇಕು ಅಂತ ನಾವು ಪ್ರಯತ್ನವನ್ನ ಮಾಡ್ತೇವೆ ಸರ್. ಹಾಗಾಗಿ ಬೇರೆ 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 ರೀತಿಯ ಸಮಸ್ಯೆಗಳು ಬಂತು. ಅದರಲ್ಲಿ ಉತ್ತರ ಏನು ಗೊತ್ತಾ ಸರ್? ತಾಳ್ಮೆ ಮಾತ್ರ ಸರ್, ಬಹಳ ತಾಳ್ಮೆ. ಮತ್ತೆ ನಾನು ಜಡ್ಜ್ಮೆಂಟ್ ಕುತ್ಕೊಂಡಾಗ ಈಗ ಬೇರೆ ಬೇರೆ ನಾವು ತೀರ್ಪುಗಾರನ ಕರೆಸ್ತಾ ಇದ್ದೇವೆ. ಬಟ್ ಎಷ್ಟೋ ಜನ ತೀರ್ಪುಗಾರರಿಗೆ ಬರೀ ಯಾವ್ದೋ ಒಂದಷ್ಟು ಸಾಂಗ್ಗಳು ಅಥವಾ ಒಂದು ಜಾನರ್ ಮಾತ್ರ, ಒಂದು ಆಯಾಮದಲ್ಲಿ ಖಂಡಿತ ಅವರು ಬಂದಾಗ ಒಂದು ಸ್ಪರ್ಧಿ ಅವತ್ತ ಒಂದು ಬ್ಯಾಡ್ ಟೈಮ್ ಅಂತ ಎನಿಸ್ತಾನೆ, ಎಲ್ಲೋ ಒಂದು ಚೂರು ವೇರಿಯೇಷನ್ ಆಗ್ತದೆ, ಅದು ರಪಕ್ ಅವರನ್ನು ಔಟ್ ಅಂತ ನಿರ್ಧಾರ ಮಾಡಿರ್ತಾರೆ. ಬಟ್ ಅಲ್ಲಿವರೆಗೆ ಬಂದಂತ ಜರ್ನಿ ಒಂದು ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ತಾರೆ ಅವರು. ಬಟ್ ಇದು ಸಣ್ಣ ಒಂದು ತಪ್ಪು ಇರತಕ್ಕಂಥ ಅವ್ರ ಹಿಂದೆ ಹಾಕ್ಲಿಕ್ಕೆ ನಾವು ಇಟ್ಕೊಂಡಿದ್ದೇವೆ ಸರ್. ಯಾಕೆಂದ್ರೆ ನಿಮ್ಮ ಮನೋಧರ್ಮವು ಖಂಡಿತ, ಯಾಕೆಂದ್ರೆ ಒಬ್ಬ ಒಳ್ಳೆ ಸ್ಪರ್ಧಿಯನ್ನ ಹೊರಹೊಮ್ಮಲಿಕ್ಕೆ ಅಲ್ಲ ಹೊರಗೆ ಹಾಕ್ಲಿಕ್ಕೆ ಬಹಳ ಕಷ್ಟ ಸರ್ ಅದು. ಹಾಗಾಗಿ ಇಂಥದೆಲ್ಲ ಬಹಳ ಸರ್ ಬಹಳ, ಯಾಕೆಂದ್ರೆ ನಮಗೆ ನೈಜತೆ ಬೇಕು ಸರ್. ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ರೀಟೇಕ್ ಎಲ್ಲಿಯೂ ಇಲ್ಲ. ಹೌದಾ? ನೋ, ಇಲ್ಲ ಸರ್. ನಾವು ಅದ್ರ ಬಿತ್ತರಗೊಂಡಂತ 50 ರೀಟೇಕ್ ಇಲ್ಲ, ರೀಟೇಕ್ ಇಲ್ಲ ಸರ್. ಯಾವ್ದೋ ಒಂದು ಸರಿ ಮಾತ್ರ ನಮ್ಮದು ಲೈಟ್ಸ್ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ಅದು ಒಂದೇ ಸರ್. ಅಂದ್ರೆ ನಮ್ಮ ತಾಂತ್ರಿಕ ವರ್ಗದವರು ಅಷ್ಟು ಅಲರ್ಟ್ ಆಗಿರ್ತಾ ಇದ್ರು ಎಲ್ಲರೂ. ಈಗ ಧ್ವನಿದಿರ್ಬೋದು, ಕ್ಯಾಮ್ರಾದಿರ್ಬೋದು, ಅಥವಾ ಎಡಿಟಿಂಗ್ ಇರ್ಬೋದು, ಎಲ್ಲದು ಸರ್, ಎಲ್ಲರೂ ಒಂದೇ ಕ್ಷಣಕ್ಕೆ ಅದು ಹೊರಹೊಮ್ಮಬೇಕು ಅಂತಂದ್ರೆ ಅಷ್ಟು ಸುಲಭ ಮಾತಲ್ಲ ಸರ್. ಹಾಗಾಗಿ ಇಡೀ ಓವರ್ ಟೀಮ್ ಸೂಪರ್ ಸರ್. ಕಿಶೋರ್ ಸರ್ ಅವ್ರು ಹೇಳ್ತಾರೆ ರೀಟೇಕ್ ಇಲ್ಲ ಅಂತ ಹೇಳಿ. ರೀಟೇಕ್ ಇಲ್ಲ ಅಂದರೆ ನೀವು ಒಂದು ಪ್ಲ್ಯಾನ್ ಮಾಡ್ತೀರಿ. ಸೊ ನಿಮ್ಮ ಪ್ಲ್ಯಾನ್ನ ಪ್ರಕಾರವೇ ಈ ಪ್ರೋಗ್ರಾಮ್ ನಡೀತಾ ಇದೆಯಾ, ಅಥವಾ ನಡುವೆ ಅವರು ಹೇಳಿದ್ರು ಮನೋಧರ್ಮ, ಅಥವಾ ಅವ್ರು ಹೇಳಿದ್ರು ಅವನಿಗೆ ಒಳಗೆ ಪೊಟೆನ್ಷಿಯಾಲಿಟಿ ಸ್ಟಾರ್ಟ್ ಮಾಡುವ ಬ್ಯಾಕ್ ಟೈಮ್ ಏನೋ ಬಂತು. ಸೊ ಹೀಗೆ ನೀವೊಂದು ಸ್ವರಸಾಗರ ಒಂದು ಬ್ಲೂ ಪ್ರಿಂಟ್ ಮಾಡುವಾಗ ಈ ರೌಂಡ್ ಫಿಲ್ಮ್ ರೌಂಡು, ಫೋಕ್ಸ್ ರೌಂಡು, ಇದು ಗ್ರಾಮೀಣ, ಕ್ಲಾಸಿಕಲ್, ಈ ರೀತಿಯಲ್ಲಿ ಇರ್ಬೋದು. ಸೊ ಅದರ ನಡುವೆ ಏನಾದರೂ ಇದು ಟ್ರೈ ಮಾಡುವ ಅದು ಟ್ರೈ ಮಾಡುವ ಅದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ರೆ? ಇಲ್ಲ, ನಾವು ಸ್ಪರ್ಧೆಯ ಶುರುವಿನಲ್ಲಿ ಸಾಧಾರಣ ನಮ್ಮದು ಆಡಿಷನ್ ರೌಂಡ್ ಆದ ನಂತರ ನಾನು, ಯಶವಂತ್ ಸರ್, ಡಾಲ್ಫಿ ಸರ್, ಆಲ್ವಿನ್ ಸರ್ ಎಲ್ಲ ಕೂತ್ಕೊಂಡು ರೌಂಡ್ಸನ್ನು ಪ್ಲ್ಯಾನ್ ಮಾಡಿದ್ವಿ. ಇದೇ ರೀತಿ ಹೋಗಬೇಕು ಅಂತೇಳಿ. ಮತ್ತು ಇಷ್ಟರಲ್ಲಿ ಈ ರೌಂಡ್ನಲ್ಲಿ ಇಷ್ಟು ಜನ, ಈ ರೌಂಡ್ನಲ್ಲಿ ಇಷ್ಟು ಜನ, ಅದೇ ಪ್ರಕಾರ ಹೋಗಿದೆ. ಅದೇ ಆಸ್ ಪರ್ ದ ಪ್ಲಾನ್. ನಡುವೆ ಏನಾದರೂ ಹೊಸ ಐಡಿಯಾ ಹೊಳೆದು ಮೇ ಬಿ ಒಂದೆರಡು ನಾವು ಈಗ ಮಧ್ಯದಲ್ಲಿ ಪ್ರೋಗ್ರಾಮ್ಸ್ ಬರ್ತಿತ್ತು ಅಲ್ಲ, ಒಂದು ಸ್ವಾತಂತ್ರ್ಯ ದಿನವೋ ಅಥವಾ ಅಂಥದ್ದು, ಅದಕ್ಕೆಲ್ಲ ಸ್ವಲ್ಪ ಬೇರೆ ಪ್ಲಾನ್ ಮಾಡಿದ್ದೇವೆ, ಅದರ ಬಗ್ಗೆ ಪ್ಲಾನ್ ಮಾಡಿದ್ದೇವೆ. ಬಿಟ್ಟರೆ ಮತ್ತೆಲ್ಲ ನಾವು ಮೊದಲು ಪ್ಲಾನ್ ಮಾಡಿದ ಹಾಗೆ ಹೋಗಿದೆ. ಶೂಟಿಂಗ್ ಟೈಮ್ನಲ್ಲಿ ಒಂದು ಇಷ್ಟೇ ಟೈಮ್ನಲ್ಲಿ ಆಗಬೇಕು ಅಂತ ಅನಿಸಿದ್ದು, ಅದು ಸ್ವಲ್ಪ ಉದ್ದ ಹೋಗಿರ್ಬೋದು. ಬಿಟ್ಟರೆ ಎಲ್ಲ ಕರೆಕ್ಟ್ ಪ್ಲಾನ್ ಪ್ರಕಾರ ಆಗಿದೆ. ಸರಿ, ನಿಮ್ಮ ಕ್ಯಾಮರಾಮ್ಯಾನ್ ಅವರೇ, ಜಡ್ಜಸ್ಗಳು ಅವರೇ, ಆದರೆ ಈ ಪಕ್ಕವಾದ್ಯ ಅಂತ ಇರುತ್ತೆ, ಇನ್ಸ್ಟ್ರೂಮೆಂಟಲಿಸ್ಟ್, ಅವರು ಹಾಡುಗಾರರು ಎಷ್ಟು ಶ್ರೇಷ್ಠವೋ ಬೇಜಾರು ಮಾಡಬಾರ್ದು, ಅದಕ್ಕಿಂತ ಶ್ರೇಷ್ಠರು ಪಕ್ಕವಾದ್ಯ ಅಂತ ಹೇಳಿದ್ರೆ ಅವರು ಇದು ಮಾಡದರೆ ಹಾಡು ಹೊರಗೆ ಬರುವುದಿಲ್ಲ. ಸೊ ನಿಮ್ಗೆ ಈಗ ಕ್ಲಾಸಿಕಲ್ ರೌಂಡ್ ಬರುವಾಗ ಅಂಥವರೇ ಪಕ್ಕವಾದ್ಯದವರು ಬೇಕು, ಫಿಲ್ಮ್ ಸಾಂಗ್ ಬರುವಾಗ ಅಂಥದ್ದೇ ಪಕ್ಕವಾದ್ಯದವರು ಬೇಕು. ಎಲ್ಲಿ ಹುಡುಕಿದ್ರಿ? ಒಂದು ನಮ್ದು ಸೀಮಿತ ಪ್ರದೇಶ ಉಡುಪಿ. ಈಗ ನಾವು ಎಲ್ಲಿ ಸಹ ಆಡಿಷನ್ ರೌಂಡಿಗೆ ಲೈವ್ ಮ್ಯೂಸಿಕ್ ಇಡುವುದಿಲ್ಲ, ಆದರೆ ನಾವು ಆಡಿಷನ್ನಿಗೆ ಸಹ ಲೈವ್ ಮ್ಯೂಸಿಕ್ ಮಾಡಿದ್ದೇವೆ. ಅದಕ್ಕೆ ನಮಗೆ ಸರಿಯಾದ ಮ್ಯೂಸಿಷಿಯನ್ಸ್ ಅಂದರೆ ಅರುಣ್ ಅಣ್ಣ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಗೆ ಈಸ್ ಅ ಮಾಸ್ಟರ್ ಆಫ್ ಆಲ್. ಮತ್ತೆ ಅವರಿಗೆ ಗೊತ್ತುಂಟು ಹೇಗೆ ಅಂತ. ಅವರಿಗೆ ನಾವು ಎಷ್ಟು ಒಂದು 150 ಸಾಂಗ್ಸ್ ಇತ್ತು,
ಬೇರೆ ಬೇರೆ ಜಾನರ್ಸ್ ಅವರು ಅದಕ್ಕೆ ಸರಿಯಾಗಿ 2-3 ಜನ ತಗೊಂಡು ಬಂದಿದ್ದಾರೆ, ಅದರ ಪ್ರಕಾರ ಮಾಡಿಬಿಟ್ಟಿದ್ದಾರೆ. ಮತ್ತೆ ನಾವು ಅದರ ನಂತರ ಲೈವ್ ಮ್ಯೂಸಿಕ್ ಇದ್ದದ್ದು ಮನೋಧರ್ಮ ರೌಂಡ್ ನಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಮನೋಧರ್ಮ ರೌಂಡಿಗೆ ಹೋಗುವ ಮೊದಲು ಮನೋಧರ್ಮ ರೌಂಡ್ ಅಂದ್ರೆ ಏನು? ಮನೋಧರ್ಮ ರೌಂಡ್ ನಲ್ಲಿ ನಾವು ಸ್ಪರ್ಧಿಗಳಿಗೆ ಸ್ವಾತಂತ್ರ್ಯ ಕೊಟ್ಟೆವು, ಅವರಿಗೆ ಸ್ವಾತಂತ್ರ್ಯ ಕೊಟ್ಟೆವು. ನಿಮ್ಮ ಟ್ಯಾಲೆಂಟ್ ಹೊರಗೆ ಬರ್ಬೇಕು, ನಿಮ್ಗೆ ಯಾವ ಮ್ಯೂಸಿಷಿಯನ್ ಬೇಕು ಅವ್ರನ್ನ ಕರ್ಕೊಂಡ್ ಬನ್ನಿ. ಹೌದಾ? ಹೌದು, ಯಾವ ಮ್ಯೂಸಿಷಿಯನ್ ಬೇಕು ಅವ್ರನ್ನ ಕರ್ಕೊಂಡ್ ಬನ್ನಿ. ಏನು ಮಿಕ್ಸ್ ಮಾಡ್ಬೇಕು ಅದನ್ನು ಸಾಂಗ್ ಸಿಲೆಕ್ಟ್ ಮಾಡಿ, ಅದನ್ನ ಮಿಕ್ಸ್ ಮಾಡಿ, ಮ್ಯಾಶಪ್ ಮಾಡಿ, ಏನ್ ಬೇಕಾದ್ರೂ ಮಾಡಿ, ನೀವೇ ಇನ್ಸ್ಟ್ರೂಮೆಂಟ್ ನುಡಿಸೋದಾದ್ರೆ ನುಡಿಸಿ ಅಂತ ಹೇಳಿದ್ದೇವೆ. ಹಾಗೆ ಮಾಡಿದ್ದಾರೆ. ಹಾಗೆ ಮಾಡಿ ಆ ರೌಂಡ್ ನಲ್ಲಿ ನಮಗೆ ಎಂತ ಹೇಳ್ತೇವೆ, ಆಶ್ಚರ್ಯ ಆಗುವಂತ ಪ್ರತಿಭೆಗಳು ಹೊರೊಮ್ಮೆ. ಅದನ್ನ ಜಡ್ಜ್ ಮಾಡ್ಲಿಕ್ಕೆ ಸಹ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು, ಯಾರನ್ನ ತಗೊಳ್ಳೋದು ಯಾರನ್ನ ಬಿಡೋದು ಅಂತ. ಆಗ ಅದಕ್ಕೆ ಸರಿಯಾಗಿ ಮ್ಯೂಸಿಷಿಯನ್ಸ್ ಕೆಲವುದ್ರಲ್ಲಿ ರಿಪೀಟ್ ಆಗಿದೆ, ಕೆಲವು ಬೇರೆ ಮ್ಯೂಸಿಷಿಯನ್ಸ್ ಬಂದಿದ್ದಾರೆ. ಸೊ ತುಂಬಾ ಅದ್ಭುತವಾಗಿ ಬಂದಿದೆ ಆ ಮನೋಧರ್ಮ ರೌಂಡ್. ಅಲ್ಲ, ಐಡಿಯಾ ಹೇಗೆ ಹೊಳಿತು ಅಂತ? ಐಡಿಯಾ ಯಶವಂತ್ ಸರಿ, ಅದು ಐಡಿಯಾ ಇದು ನಾವು ಕೂತು ಪ್ಲಾನ್ ಮಾಡಿದ್ದು. ಅದಕ್ಕೆಲ್ಲ ನಾನು ಹೇಳಿದ್ನಲ್ಲ, ಪಿಲ್ಲರ್ ಇವ್ರು. ಸರಿ, ನೀವು ಮೂಲತಃ ಕವಿಗಳು ಅಂದ್ರೆ ನಿಮ್ಮ ಶಬ್ದಗಳು ಹೊರಗೆ ಬರಬೇಕಾದ್ರೆ ಅದು ಒಳಗೆ ಹಾಲು ಕುದಿದಂತೆ ಕುದಿಬೇಕು. ಹಾಡುಗಾರ ಹೇಗೂ ಕೂಡ ಹಾಡಬಹುದು. ಸೊ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕವಿಯ ಕಲ್ಪನೆಗೆ ಮೀರಿ ಹಾಡುವವರು ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀ ಹಿಂಗ ನೋಡಬೇಡ ನನ್ನ ದ ರಾ ಬೇಂದ್ರೆಯವರು ಬರೆದಂಥ ಮನೋಸ್ಥಿತಿ ಬೇರೆ, ಅದು ಹೊರಬಂದ ಹಾಡು ನಾವು ಅರ್ಥ ಮಾಡಿಕೊಳ್ಳುವ ರೀತಿ ಬೇರೆ. ನಮಗೆ ಅದು ಪ್ರಣಯದ ಪದ್ಯ ಆಗಿಬಿಟ್ಟಿದೆ, ಅದು ಅಲ್ಲ, ಅದು ಸೆಂಟಿಮೆಂಟಲ್ ಸ್ಯಾಡ್ ಸಾಂಗ್. ಸೊ ಹೀಗೆ ಹಾಡುಗಾರ ಅದನ್ನು ಹಾಡುವ ರೀತಿ ದಾಟಿ ಇಂಥ ಎಲ್ಲಿಯಾದ್ರೂ ಪ್ರಸಂಗ ಬಂದಿದೆಯಾ? ಈ ಮನೋಧರ್ಮ ಅಂತ ರೌಂಡ್ ಇಡ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ಹೈಲೈಟ್ಸ್ ಅಲ್ಲಿತ್ತು. ಯಾಕೆಂದ್ರೆ ಸರ್ ನೋಡಿ, ಯಾವುದೇ ಚಾನಲ್ನ ಯಾವುದೇ ರಿಯಾಲಿಟಿ ಶೋನಲ್ಲಿ ಈ ರೌಂಡ್ ಇರಲಿಲ್ಲ ಸರ್. ಅದರ ಬಗ್ಗೆ ನಾನು ಮತ್ತೆ ಅಡಿಗೆರೆ ಹೇಳ್ತಿದ್ದೇನೆ. ಇದು ಸ್ವರಸಾಗರದ್ದು ಒಂದು ಅದ್ಭುತ ಕಲ್ಪನೆ. ಇನ್ನು ಬರುತ್ತೆ ನೋಡಿ, ಇನ್ನು ಯಾರು ಕಾಪಿ ಮಾಡಿದ್ರು ಕೂಡ ಅದು ನಿಮ್ದೇ, ನೀವೇ ಅದಕ್ಕೆ ಎಂತದ್ದು ಜನಕರು. ಮತ್ತೊಂದು ಎಂತ ಹೇಳಿದ್ರೆ, ನಮ್ದು ಯಾವುದೇ ಎಪಿಸೋಡ್ ಸ್ಕ್ರಿಪ್ಟೆಡ್ ಅಲ್ಲ, ಆನ್ ದ ಸ್ಪಾಟ್. ಅಂದ್ರೆ ರೌಂಡ್ಸ್ ಪ್ಲಾನ್ ಆಗಿದೆ ಬಿಟ್ರೆ, ಇವನ್ ಆಂಕರಿಂಗ್ ಅದು ಆಂಕರಿಂಗ್ ನಲ್ಲಿ ನಾನು ಹೇಳಿದ್ನಲ್ಲ, ಆಲ್ವಿನ್ ಸರ್ ಶುರು ಬಂದಾಗ ಅವರಿಗೆ ಹೀಗೆ ಕ್ಯಾಮರಾದ ಎದುರು ಶೂಟಿಂಗ್ ಮಾಡಿ ಅಭ್ಯಾಸ ಇರಲಿಲ್ಲ. ಅವರು ವೇದಿಕೆಯಲ್ಲಿ ಮಾತಾಡುವವರು, 1000 ಜನ ನಗಡಿಸಿದವರು, ಅದ್ಭುತ ನಾಟಕಕಾರ. ಆದ್ರೆ ಸ್ಟುಡಿಯೋ ಮತ್ತು ಕ್ಯಾಮರಾ ಅದು ಯಾರನ್ನು ಅವರು ಹೇಳಿದ್ರಲ್ಲ ಸರ್, ಒಮ್ಮೆ ಹ್ಯಾವಿಂಗ್ ಸೆಡ್ ಆಲ್ ದಿಸ್, ಅವರು ಕ್ಯಾಮರಾದ ಎದುರು ಬಂದಾಗ ಶುರುನಲ್ಲಿ ಲಿಟ್ರಲಿ ಬೇಬೆ ಅಂತಿತ್ತು. ನಮಗೆ ಕಷ್ಟ ಆಗ್ತಿತ್ತು, ಇದು ಆಗ್ತದ ಇಲ್ವ ಅಂತ ಆಗ್ತಿತ್ತು. ಆದ್ರೆ ಆ ಜನ 1-2 ಶೂಟಿಂಗ್ ನಲ್ಲಿ ನಂತರ ಮತ್ತೆ ಅವರು ನಮ್ಮನ್ನೇ ಅವರು ಬರೋದು ನೀವೇ ಕಾರಣ. ನಿಮ್ಗೆ ಅವರ ಮೇಲೆ ಗ್ಯಾರಂಟಿ ಏನು? ಅವರನ್ನ ನಾನು ಇಷ್ಟು ಸಣ್ಣಲ್ಲಿರುವಾಗಿಂದ ನೋಡಿ, ಅದು ಗೆಳೆತನ ಸರ್. ಗೆಳೆತನದ ಮೇಲೆ, ಗೆಳೆತನದ ಜೊತೆಗೆ ಅವರು ಬೆಳೆದು ಬಂದ ರೀತಿಯನ್ನು ಸಹ ಅಬ್ಸರ್ವ್ ಮಾಡಿ ಸ್ಕ್ಯಾನ್ ಮಾಡಿ ಅದು ನನಗೆ ಗೊತ್ತುಂಟು. ಅವರಿಗೆ ಗೊತ್ತಿರುವುದಿಲ್ಲ ಕೆಲವು ಸರಿ. ಆದ್ರೆ ನಾನು ಹೇಳ್ತೇನೆ, ನಾನ್ ಬರೋದೇ ಇಲ್ಲ ಅಂತ ಹೇಳ್ತಿದ್ದ ಜನ. ಬಂದ್ರು, ಈಗ ನೋಡಿ ಸೀದಾ ಮಾಡ್ತಾರೆ, ಏನು ರೀಟೇಕ್ ಇಲ್ಲ. ಮತ್ತೆ ಅವರು ಕೆಲವು ಸಾರಿ ಒಮ್ಮೆ ಹೇಳಿದ ಸೆಂಟೆನ್ಸ್ ಇನ್ನೊಮ್ಮೆ ಇದ್ ಮಾಡುವಾಗ ಬೇರೆ ಹೇಳ್ತಾರೆ, ಅದನ್ನು ಪುನಃ ರಿಪೀಟ್ ಆಗುದಿಲ್ಲ. ಹಾಗೆ ಈ ಮನೋಧರ್ಮ ರೌಂಡ್ ನಲ್ಲಿ ಸಹ ಹಾಗೆ ನಾವು ಯಾಕೆ ಅವರಿಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟದಂತ ಹೇಳಿ, ಮೊದಲಿದ ಎಲ್ಲ ರೌಂಡ್ ಅಥವಾ ಅದರ ನಂತರದ ರೌಂಡು ನಾವು ಓಕೆ, ನೀವು ಇದೇ ಜಾನರ್ನೆಲ್ಲ ಆಡ್ಬೇಕು, ನೀವು ಇದೇ ರೀತಿ ಆಗ್ಬೇಕು, ಅದೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದೇವೆ. ಆಗ ಅವರಿಗೆ ಒಂದು ಮಿತಿ ಇರ್ತದೆ. ಆದ್ರೆ ಮನೋಧರ್ಮ ರೌಂಡ್ ನಲ್ಲಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಸೊ ದ್ಯಾಟ್ ವಿ ನೋ ಯಾರು ಹೇಗೆ ಅಂತ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಆ ಸ್ವಾತಂತ್ರ್ಯ ಒಂದು ಕೊಡ್ಲಿಕ್ಕೆ ಅಂತೇಳಿ ಆ ರೌಂಡ್ ಮಾಡಿತ್ತು. ಸರಿ, ಈಗ ಸರ್ ಶಾಸ್ತ್ರೀಯ ಸಂಗೀತಕ್ಕೆ ಬರುವಾಗ ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟು ಅಂತ ಇದೆ, ಕಲಿಕೆ ಅಂತ ಇದೆ. ಬಹುಶಃ ಒಂದು ಹೆಸರು ತಗೊಂಡ್ರೆ ನೀವು ಮೆಲೋನಾ. ಬಹುಶಃ ನಾನು ಕೇಳಿದ ಮಟ್ಟಕ್ಕೆ ಅವರು ಯಾವುದೇ ಶಾಸ್ತ್ರೀಯ ಅಥವಾ ಈ ಒಂದು ಅಭ್ಯಾಸ ಮಾಡಿದವರಲ್ಲ ಅಂತ ಹೇಳಿ, ತಪ್ಪಿದರೆ ನಾನು ಸರಿಪಡಿಸಿ.
ಇಂಥವರು ಕೂಡ ಆ ರೌಂಡ್ನಲ್ಲಿ ಅದ್ಭುತವಾದಂತಹ ಒಂದು ಸ್ಪಂದನೆ ನೀಡಿದ್ದಾರೆ, ಸಾಮರ್ಥ್ಯವನ್ನು ತೋರಿಸಿದ್ದಾರೆ, ನೀವು ಅವರನ್ನು ಹೊಗಳಿದ್ದೀರಿ. ಕರೆಕ್ಟ್. ನಿಮಗಿದು ವಿಸ್ಮಯ ಅಂತ ಅನಿಸ್ಲಿಲ್ವಾ? ಸರ್ 100% ಸರ್. ನಾನು ನಮ್ಮ ಕೆವಿನ್ ಸರ್ ನೇರವಾಗಿ ಅಲ್ಲೇ ಹೇಳಿಬಿಟ್ಟೆ, ರಿಸಲ್ಟ್ ಇಲ್ಲಿಂದ ಚೇಂಜ್ ಆಯ್ತು. ರಿಸಲ್ಟ್ ಚೇಂಜ್ ಆಯ್ತು. ಈಗ ನಮ್ಗೊಂದು ಕಲ್ಪನೆ ಇರ್ತದೆ ನೆಕ್ಸ್ಟ್ ರೌಂಡಿಗೆ ಹೀಗೆ ಅನ್ಕೊಂಡು. ಈ ಮೆಲೋನ ಯಾವಾಗ ಅದನ್ನ ಆ ಗೀತೆನ ಹಾಡಿದ್ರು ಅದು ಫುಲ್ ರಿಸಲ್ಟೇ ಚೇಂಜ್ ಆಗಿ ಹೋಯ್ತು ಸರ್. ಯಾಕೆ ಅಂತಂದ್ರೆ ಅಲ್ಲಿಯವರೆಗೆ ನಾವು ಮನೋಧರ್ಮದ ಹಿಂದಿನ ಏನು ಎಪಿಸೋಡ್ಗಳಿದೆ ಪ್ರತಿಯೊಂದ್ರ ಬಗ್ಗೆ ವರ್ಕ್ ಮಾಡ್ತೇವೆ ಸರ್. ಈ ಸ್ಪರ್ಧಿ ಈ ಗೀತೆನ ಹಾಡಿದ್ರೆ ಹೇಗೆ ರೆಸ್ಪಾನ್ಸ್ ಬರ್ಬೋದು, ಅದೇ ಹೇಳಿದ್ನಲ್ಲ ಸರ್, ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ನಾವು ಇಟ್ಕೊಂಡು ನೋಡ್ತಾ ಇರ್ತೇವೆ. ಹೀಗೆ ಬರುವಾಗ ಅವ್ರಿಗೆ ಏನಾಯ್ತಂದ್ರೆ ತಪ್ಪುಗಳನ್ನು ತಿದ್ಕೊಳ್ಳಿ ತುಂಬಾ ಅವಕಾಶ ಇದೆ ಆ ಏನು ಮನೋಧರ್ಮ ಹಿಂದಿನ ರೌಂಡ್ ಅಲ್ಲಿ. ಬಟ್ ಮನೋಧರ್ಮ ಏನಂತದ್ದು ಅವರು ಟಚ್ಮೆಂಟ್ ಮಾಡ್ಲೇಬೇಕು ಸರ್, ಹಾಡಿ ತೋರಿಸ್ಲೇಬೇಕು. ಅಂದ್ರೆ ನನ್ನಲ್ಲಿ ಇಷ್ಟು ಸಾಮರ್ಥ್ಯ ಇದೆ ಅಂತ ತೋರಿಸ್ಲೇಬೇಕು. ಹೀಗೆ ಬರುವಾಗ ಒಂದು 4 ದಿನಗಳ ಹಿಂದೆ ಆ ಶೂಟ್ ಆಗೋ ಮುಂಚಿತವಾಗಿ ಪಾಪ ತುಂಬಾ ಚಡಪಡಿಕೆಯಲ್ಲಿ ಅವ್ರ ತಾಯಿ ಫೋನ್ ಮಾಡ್ತಾರೆ, ಸರ್ ಎಲ್ಲರೂ ಕ್ಲಾಸಿಕಲ್ ಇದೆ, ನಾವು ಕ್ವಿಟ್ ಮಾಡ್ತೇವೆ, ಸ್ಪರ್ಧೆಯಿಂದ ಹೊರಗೆ ಬರ್ತೇವೆ ನಾವು. ಹೌದಾ? ನೇರವಾಗಿ ಹೇಳ್ತಾರೆ. ಕೆವಿನ್ ಸರ್ ನನ್ನ ಜೊತೆ ಹೇಳ್ತಾರೆ. ನಾನು ಹೇಳಿದೆ, ಸರ್ ಎಂತ ಒಂದು ಹಾಡುಗಾರ್ತಿನ ಬಿಟ್ಕೊಟ್ಟಿಗೆ ನಂಗೆ ಮನಸ್ಸು ಒಪ್ಪಲಿಲ್ಲ ಸರ್. ಹಾಗಾಗಿ ನಾನೇ ಮಾಡಿದೆ, ಇಲ್ಲಿ ನೀವು ಗಡಿಬಿಡಿ ಮಾಡೋದು ಬೇಡ ಅಂತ ಹೇಳಿ ಒಂದು ಗೀತೆನ ಅವರಿಗೆ ಈ ಗೀತೆನ ಹಾಡ್ಲಿಕ್ಕೆ ಆಗ್ತದೆ ಮಾಡಿ, ಭುವನೇಶ್ವರಿಯ ಸರ್, ಅದ್ಭುತ ಸಾಂಗ್. ನಾನು ತುಂಬಾ ಚಿಂತನೆ ಮಾಡಿದೆ. ಬಟ್ ಎಸ್ ಜಾನಕಿಯಮ್ಮ ಮತ್ತು ಮೆಲೋನ ಇಬ್ರದ್ದು ತುಂಬಾ ಮ್ಯಾಚ್ ಆಗ್ತದೆ ಧ್ವನಿ. ಹಾಗಾಗಿ ಜಾನಕಿಯಮ್ಮನ ಗೀತೆ ಹಾಡ್ಸಿದ್ರು ಅದ್ಭುತ ಹಾಡ್ತಾರೆ ಅಂತ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟೆ ಅಷ್ಟೇ ಸರ್. ಆಮೇಲೆ ಆಯ್ತು, ನೆಕ್ಸ್ಟ್ ರಿಹರ್ಸಲ್ ಆಗಿದೆ. ಅವರಿಗೆ ರಿಹರ್ಸಲ್ ಕೂಡ ತಪ್ಪು ಹಾಡಿದೆ. ನಮ್ಮ ಅರುಣಣ್ಣ ಅದನ್ನೇ ಹೇಳ್ತಾ ಇದ್ರು, ಸರ್ ರಿಹರ್ಸಲ್ ತುಂಬಾ ಹೇಗ್ ಹಾಡ್ತಾರೋ ಗೊತ್ತಿಲ್ಲ, ನಮಗೆ ಹೆದರಿಕೆ ಆಗ್ತದೆ. ನನಗೊಂದು ಆತ್ಮವಿಶ್ವಾಸ ಇತ್ತು ಸರ್, ಇಲ್ಲ 100% ಚಂದ ಹಾಡಿ ಹಾಡ್ತಾಳೆ ಅಂತ ಸರ್. ಆಕ್ಚುಲಿ ಮೇ ಬಿ ಅವತ್ತು ಆ ಶೂಟ್ ಆಗುವಾಗ 10:30 ಇರಬೇಕು ಬಹುಶಃ ಮೆಲೋನ ಹಾಡುವಾಗ ರಾತ್ರಿ ಸರ್. ಮೊದಲು ಹಾಡಿದ್ರು ಸರ್, ಒಮ್ಮೆ ಎಲ್ಲ ವಿಸ್ಮಯ ಆಯ್ತು. ಇದೇ ಬೇರೆ ಸರ್. ಅದೇ ಹೇಳಿದ್ದಾರೆ ಸರ್, ಒಂದಷ್ಟು ಈಗ ಗ್ರ್ಯಾಂಡ್ ಫಿನಾಲ್ ಇಷ್ಟು ಚೆನ್ನಾಗಿ ಹೋಗಬಹುದು ಅಂತ ಎಲ್ಲರಲ್ಲೂ ಕಲ್ಪನೆ ಇರ್ತದೆ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಯಾವುದೇ ರಿಸಲ್ಟ್ ಅನ್ನ ಹಿಂದೆ ಮೊದಲಿಂದ ಆರಂಭಿಸಿ ಇಲ್ಲಿವರೆಗೆ ಅದನ್ನ ಕೌಂಟ್ ಮಾಡೋದಿಲ್ಲ. ಅವತ್ತು ಏನ್ ಹಾಡ್ತಾರೆ ಅದನ್ನ ಮಾತ್ರ ಕೌಂಟ್ ಮಾಡ್ತಾ ಇತ್ತು. ಹೀಗೆ ಬಂದಾಗ ನಾ ಹೇಳಿದ್ದಾರೆ ಎಲ್ಲ ಉಲ್ಟಾ ಪಲ್ಟಾ ಹೋಯ್ತು. ಅಲ್ಲಿಂದ ಒಂದು ಹೊಸ ಜರ್ನಿ ಮತ್ತೆ ಸ್ಟಾರ್ಟ್ ಆಯ್ತು ಸರ್. ಹಾಗಾಗಿ ಆ ಮೆಲೋನ ಎನ್ನತಕ್ಕಂಥ ವಿದ್ಯಾರ್ಥಿನಿ ಸಾಮರ್ಥ್ಯ ಇದ್ದು ಅಲ್ಲಿ ಶಾಸ್ತ್ರೀಯ ಸಂಗೀತದ ಅಂಶಗಳು ಗೊತ್ತಿಲ್ಲ, ಆದ್ರೆ ಕೇಳಿ ಅದನ್ನ ಗ್ರಹಿಸಿ ಉಂಟಲ್ಲ ಸರ್, ಸ್ಪಷ್ಟವಾಗಿ ಹಾಡಿ ತೋರಿಸಿದ್ರು. ಅಲ್ಲ, ಅದೇ ಹಾಡನ್ನು ಯಾಕೆ ಕೊಟ್ರಿ ನೀವು? ಯಾಕೆಂದ್ರೆ ನಂಬಿಕೆ ಇತ್ತು ಸರ್. ಸ್ವಲ್ಪ ಕಷ್ಟ ಇತ್ತು. ಅಲ್ಲ, ತುಂಬಾ ಕಠಿಣ ಸರ್ ಅದು. ಇಲ್ಲಿವರೆಗೆ ಯಾವ ಸ್ಪರ್ಧೆಗಳು ಮುಟ್ಟೋದಿಲ್ಲ. ನಿಮ್ಗೆ ಸುಲಭವಾದ ಕೊಡಬಹುದಿತ್ತಲ್ಲ. ಇಲ್ಲ ಸರ್, ಅವಳಿಗೆ ಇದು ಅವಳಿಂದ ಆಗತ್ತೆ ಅಂತ ಹೇಳಿ ನೀವು ಗ್ರಹಿಸಿದ್ದೀರಿ. ಖಂಡಿತ ಸರ್, ಖಂಡಿತವಾಗಿ. ಒಮ್ಮೆ ಸರ್ಗಮ್ಗಳು ಹಾಡುವಾಗ ಸರ್ ನನಗೆ ರೋಮಾಂಚನ ಹೋಗಿದೆ, ಏನಪ್ಪ ಇದು ಮೇಲೆ ಅಂತ ಸರ್. ನಾವಾಗ್ಲೇ ಇಮಿಡಿಯೇಟ್ ಸಾಂಗ್ ಹಾಡಿದ್ಮೇಲೆ ನಾನು ಸರ್ ನಾವೆಲ್ಲ ಮಾತಾಡಿದ್ವಿ ಅದ್ರ ಬಗ್ಗೆ. ಅಂದ್ರೆ ಕೆಲವೊಮ್ಮೆ ಪಾಪ ಅವರಿಗೆ ಸಾಮರ್ಥ್ಯ ಸಂಪೂರ್ಣ ಇರ್ತದೆ ಸರ್, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಆಗ ನಾವು ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಅವರಿಗೆ ಒಂದ್ ಸ್ವಲ್ಪ ಮೋಟಿವೇಶನ್ ಮಾಡಿದ್ರೆ ಖಂಡಿತವಾಗಿ ಅಸಾಧ್ಯವಾದರೂ ಕೂಡ ಸಾಧಿಸಿ ತೋರಿಸ್ತಾರೆ ಅಂತ ಹೇಳಲಿಕ್ಕೆ ಮೆಲೋನ ಒಂದು ನಿದರ್ಶನ. ಅಂದ್ರೆ ಹೊರ ನಡೆಯುತ್ತಿರುವಂತ ಕ್ವಿಟ್ ಮಾಡುವಂತ ಸ್ಪರ್ಧೆಯನ್ನ ತಾವು ಹುರಿದುಂಬಿಸಿ ಒಳಗೆ ತಂದಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಅವರು ಫೈನಲ್ ನಲ್ಲಿ ಇದ್ದಾರೆ. ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರ ಈ ಕಾರ್ಯಕ್ರಮ ಸ್ಪೆಷಲ್ ಶೋ ಆಗಿತ್ತು. ಇದರಲ್ಲಿ ಸಣ್ಣ ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ.
ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ವಿರಾಮ ನಂತರ ತಾವು ನೋಡ್ತಿದ್ದೀರಿ ದೈಜ್ ವರ್ಲ್ಡ್ ಸ್ವರಸಾಗರ ಸ್ಪೆಷಲ್ ಇಶ್ಯೂ. ಸರ್ ಹೇಳಿದ್ರು, ಕಿಶೋರ್ ಸರ್, ನಮ್ಮಲ್ಲಿ ಹೋಸ್ಟಿಗೆ ಭಾರಿ ಸಮಸ್ಯೆ ಇತ್ತು. ಅವರ ಬಾಲ್ಯ ಸ್ನೇಹಿತ ಆ ಜನ ಹನುಮಂತನ ಹಾಗೆ ಲಂಕೆಗೆ ಹಾರಬೇಕು, ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ. ಜಾಮವನ್ ಒಂದವ್ರು ಯಾರೋ ಹೇಳಿದ್ರಂತೆ ನಿಮ್ಮಲ್ಲಿ ಆಗತ್ತೆ ಅಂತ ಹೇಳಿ. ಕೊನೆಗೆ ಹೇಳಿ ಹೇಳಿ ಉಬ್ಬಿಸಿ ಜಾಮವನಿಗೆ ಹನುಮಂತನಿಗೆ ಹಿಡಿಲಿಕ್ಕಾಗಲಿಲ್ಲ ಅಂತ ಹಾರಿ ಸೀತೆಯನ್ನು ಹುಡುಕಿದ ಕತೆ. ಆ ಹನುಮಂತನೇ ನಮ್ಮೊಂದಿಗಿದ್ದಾರೆ ಶ್ರೀ ಅಲ್ವಿನ್ ಅಂದ್ರಾದೆ, ಕಾರ್ಯಕ್ರಮದ ಹೋಸ್ಟ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಫಸ್ಟ್ ನಿಮ್ಮ ಹೋಸ್ಟ್ ಕ್ಯಾಮರಾದ ಮುಂದೆ ನಿಮ್ಮ ಹೇಗಾಗಿತ್ತು ನಿಮ್ಮ ಅನುಭವ? ಬಹಳ ಕಷ್ಟ ಆಯ್ತು ಸರ್. ಯಾಕಂದ್ರೆ ಹೀಗೆ ತೆರೆದ ವೇದಿಕೆಯಲ್ಲಿ ಮಾತನಾಡುವ ರೀತಿಯೇ ಬೇರೆ, ಕ್ಯಾಮರಾಗಳ ಮುಂದೆ ಮಾತನಾಡುವುದೇ ಬೇರೆ. ಅಲ್ಲಿ ಕೈಕಾಲೆಲ್ಲ ನಾವು ಸ್ವಲ್ಪ ಆಚೆ ಈಚೆ ಮಾಡ್ಬೋದು. ಇಲ್ಲಿ ನಮ್ಗೆ ಒಂದು ಪ್ಲೇಸ್ ಅಂತ ಇರ್ತದೆ, ಅದನ್ನ ಮೂಮೆಂಟ್ ತಗೊಳ್ಳಿಕ್ಕೆ ಬಹಳ ಅಂದ್ರೆ ಮತ್ತೆ ಆಡಿಯನ್ಸ್ ಕೂಡ ಇರುವುದಿಲ್ಲ. ಕ್ಯಾಮರಾ ಫೇಸ್ ಮಾಡಿ ಮಾತಾಡೋದು ಅಂದ್ರೆ ಅದು ನನಗೆ ಆಗ್ಲೇ ಇಲ್ಲ. ನನ್ಗೆ ಒಂದು ಅರ್ಧ ದಿನ ನನಗೆ ಅದು ಕಲ್ಸೋದೇ ಆಯ್ತು ಇವರಿಗೆಲ್ಲ. ಮತ್ತೆ ಹೇಗೋ ಸುಧಾರಿಸ್ಕೊಂಡು ಮತ್ತೆ ಮಾಡಿ ಸ್ವಲ್ಪ ಅದನ್ನ ಪ್ರಯತ್ನ. ಈಗ ಎಂತ ನಿರೂಪಕರನ್ನು ನೀವು ಒಟ್ಟು ನಿರೂಪಕರಾಗಿ ಬಿಟ್ಟಿದ್ದೀರಿ. ಮತ್ತೆ ಎಪಿಸೋಡ್ಗಳನ್ನು ನಾನು ನೋಡ್ತಾ ಹೋದೆ. ನಿಮ್ಮ ಮೊದಲ ಎಪಿಸೋಡ್ನಿಂದ ನಂತರ ತುಂಬಾ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಈ ಮಟ್ಟಕ್ಕೆ ಬೆಳೆಯುತ್ತೇನೆ ಅಂತ ಹೇಳಿ ದುಬೈ ಹುಡುಗನಿಗೆ ಗೊತ್ತಿತ್ತಾ? ಇಲ್ಲ, ಖಂಡಿತ ಇಲ್ಲ. ಆ ಟಿವಿಯಲ್ಲಿ ಒಂದು ಆಂಕರಿಂಗ್ ಮಾಡೋದು ನನ್ನ ಒಂದು ಡಿಕ್ಷನರಿಯಲ್ಲಿ ಇರ್ಲಿಲ್ಲ, ನನ್ನ ಕಲ್ಪನೆಲ್ಲ ಇಲ್ಲಿದ್ದ ಶಬ್ದ ಅದು. ಅಂದ್ರೆ ಈಗ ಒಂದು ಆಂಕರಿಂಗ್ ಮಾಡ್ಬೇಕಂತ ನಮ್ಗೆ ಯಾವತ್ತೂ ಆಸೆ ಇರ್ಲಿಲ್ಲ. ಬಹುಶಃ ಅನಿರೀಕ್ಷಿತವಾಗಿ ದೈಜ್ ವರ್ಲ್ಡ್ನವರು, ಕಿಶೋರ್ ಬಾರ್ಕೂರ್, ಕೇವಿನ್ರು ಒಂದು ಎಳ್ಕೊಂಡು ಬಂದು ಅವಕಾಶ ಕೊಟ್ಟರು. ಈಗ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಮಾಡಿದ್ದೇನೆ ಅನ್ನೋ ತೃಪ್ತಿ ಇದೆ. ಕಿಶೋರ್ ಸರ್, ಈ ದೂರದಿಂದ ಎಡಿಟ್ ಮಾಡಿದಂತ ವಿಚಾರಗಳನ್ನು ನೀವು ಎಲ್ಲಿ ಹೋದ್ರು ಕೂಡ ಇದನ್ನು ಗಮನಿಸ್ತೀರಿ ಅಂತೇಳಿ ನನ್ನ ಭಾವನೆ. ನಿಮ್ಮ ಈ ಸ್ವರಸಾಗರದಲ್ಲಿ ಬಂದಂತ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಅಥವಾ ಸ್ಪರ್ಧಾಳುಗಳು ಅವರು ಬೆಳೆದು ಬಂದ ರೀತಿ ನೋಡುವಾಗ ಹೇಗೆ ಅನಿಸ್ತದೆ? ಆಸ್ ಎ ಸಿಂಗರ್, ನೀವೊಬ್ರು ಸಿಂಗರ್, ಹವ್ಯಾಸಿ ಹಾಡುಗಾರನಾಗಿ ನಿಮ್ಗೆ ಹೇಗೆ ಅನಿಸ್ತದೆ? ನಮ್ಮ ಈ ಸ್ಪರ್ಧೆಗೆ ನಾವು ಹೇಳಿದಾಗೆ ಆಡಿಷನ್ನಲ್ಲಿ ಒಂದು 150ವರೆಗೆ ಬಂದಿದ್ರು. ಅದರಲ್ಲಿ ನಾವು ಸಿಲೆಕ್ಟ್ ಮಾಡಿ ಮತ್ತೆ ಫಿಲ್ಟರ್ ಮಾಡ್ತಾ ಬಂದಾಗ ಕೆಲವರು ನಾವು ಎಣಿಸದೇ ಇದ್ದವರೆಲ್ಲ ಎಷ್ಟು ಚಂದ ಮಾಡಿ ಮುಂದೆ ಬಂದಿದ್ದಾರೆ. ನಾವು ಈಗ ಸ್ವಲ್ಪ ಹೊತ್ತು ಮೊದಲು ಮಾತಾಡಿದ್ವಿ ಮೆಲೋನ ಬಗ್ಗೆ. ಅವರೆಲ್ಲ ಬಂದ ರೀತಿ ಎಲ್ಲ ನೋಡುವಾಗ ನಾವು ಇದೊಂದು ಮಾಡಿದ್ದು ಸಾರ್ಥಕ ಅಂತ ಒಂದು ತೃಪ್ತಿ ಇದೆ. ಮತ್ತೆ ಈಗ ಫೈನಲ್ ಬರುವಾಗ ನಮ್ಗೆ ಮೊದ್ಲು ಆ ಒಂದು ಇದಿರ್ಲಿಲ್ಲ, ಇಷ್ಟು ಜನ ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿದ್ರು. ಸಾಧಾರಣ ಮನೋಧರ್ಮ ರೌಂಡಿನ ಮೇಲಿನಿಂದ ಅದೊಂದು ಕತೆ ಬೇರೆ ಆಗಿ ಬಿಟ್ಟಿದ್ದಾರೆ. ಅವರು ಒಬ್ಬೊಬ್ರು ಬೆಳೆದು ಬಂದ ರೀತಿ ಉಂಟಲ್ಲ, ಆಶ್ಚರ್ಯ. ಅಂದ್ರೆ ನಿಮ್ಮ ಒಳ ತಾತ್ಪರ್ಯ ಏನಂದ್ರೆ ನೀವು ನಿರೀಕ್ಷೆ ಮಾಡಿದವರು ಯಾರಿದ್ದಾರೆ ಅವರಿಲ್ಲ. ಕರೆಕ್ಟ್. ಅನಿರೀಕ್ಷಿತವಾಗಿ ನಿಮ್ಗೆ ಕೂಡ ಈ ಜನ ಇನ್ನೂ ಕೂಡ ಉಂಟಾ ಅಂತ ಹೇಳಿ. ಹೌದು. ಈ ಕ್ರೆಡಿಟ್ ಅನ್ನು ಯಾರು ಕೊಡ್ತೀರಿ?
ಒಂದು ಸಿಂಗರ್ಸ್ ಅವರ ಡೆಡಿಕೇಶನ್ ಮತ್ತೆ ಅವರ ಒಂದು ಏನು ಚಾಲೆಂಜ್ ಅನ್ನ ತೆಗೆದುಕೊಳ್ಳುವ ರೀತಿ. ಅದೇ ಪುನಃ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಮೆಲೋನ ಅವರು ಫೋನ್ ಮಾಡಿ ಹೇಳಿದ್ರು ನಾವು ಸ್ಪರ್ಧೆಯಿಂದ ಹೋಗ್ತೇವೆ, ನಮ್ಗೆ ಆಗುದಿಲ್ಲ ಇದು ಅಂತ ಹೇಳಿ. ಅವರಿಗೆ ಯಶವಂತ್ ಸರ್ ಅದು ಪುನಃ ಇನ್ನೊಂದು ಮಾತು ರಿಪೀಟ್ ಮಾಡೋದ್ರಿದ್ರೆ ಇವರೇ ಪಿಲ್ಲರ್ ಅದಕ್ಕೆಲ್ಲ. ಅವರಿಗೆ ಗೊತ್ತುಂಟು, ಈಗ ಅವರಿಗೆ ನೋಡಿದ ಒಂದು ಕೇಳಿದ ಕೂಡಲೇ ಗೊತ್ತಾಗ್ತದೆ ಇವರು ಮುಂದೆ ಹೋಗುವವರ ಇಲ್ವಾ ಅಂತ. ಒಂದು ಆ ಸಿಂಗರಿಗೆ ಮತ್ತೆ ಸರಿ ಕ್ರೆಡಿಟ್ ಅವರಿಗೆ. ಸರ್ ಯಶವಂತ್ ಸರ್, ಈಗ ನಿಮ್ಮ ಲೈಫ್ನಲ್ಲಿ ನಿಮ್ಮ ಜೀವನದಲ್ಲಿ ಇಂಥ ಅನೇಕ ಶೋಗಳಿಗೆ ನೀವು ಜಡ್ಜ್ ಆಗಿದ್ದೀರಿ. ಕರೆಕ್ಟ್. ಅದು ಟಿವಿ ಪರದೆ ಮೇಲೆ ಆಗಿರ್ಬೋದು ಅಥವಾ ಲೈವ್ ಪರ್ಫಾರ್ಮೆನ್ಸ್ ಇರ್ಬೋದು, ಬೇರೆ ಬೇರೆ ಒಕೇಶನ್ಸ್ಗಳಲ್ಲಿ ನಾವು ಸ್ಪರ್ಧಿಗಳನ್ನ ಕೂಲಂಕಷವಾಗಿ ಗಮನಿಸ್ತೀವಿ. ಅವರು ಒಂದು ನಿರೀಕ್ಷಿತ ಮಟ್ಟಕ್ಕೆ ಬರುತ್ತಾರೆ, ಕರೆಕ್ಟ್, ಬಹುಮಾನವನ್ನು ಪಡೆಯುತ್ತಾರೆ. ಕರೆಕ್ಟ್ ಸರ್. ಆಮೇಲೆ ಎಲ್ಲಿ ಹೋಗ್ತಾರೆ? ಒಳ್ಳೆ ಪ್ರಶ್ನೆ ಸರ್ ಇದು. ಈಗ ಕೆಲವು ಸ್ಪರ್ಧೆಗಳು ಏನಪ್ಪಾ ಅಂದ್ರೆ ಒಂದ್ಸರಿ ನಾವು ವಿನ್ನರ್ ಆದ್ಮೇಲೆ ನೀವು ಆಲ್ಮೋಸ್ಟ್ ನೋಡಿ ಸರ್, ಎಲ್ಲ ರಿಯಲ್ ಶೋಗಳಲ್ಲಿ ಫಸ್ಟ್ ವಿನ್ನರ್ ಆದವರು ಮಾರ್ಕೆಟಿಂಗ್ ಅಲ್ಲೇ ಇಲ್ಲ. ಈ ಸೋತವ್ರು ಇದ್ದಾರಲ್ಲ ಸರ್, ಸೆಕೆಂಡ್ ರನ್ನರ್ ಅಪ್, ಥರ್ಡ್, ಫೋರ್ತ್, ಟಾಪ್ 10 ಅಲ್ಲಿ ಹೌದು ಅವ್ರು ಕಾಣ್ತಾರೆ. ಹೌದು ಸರ್, ಅವ್ರು ಕಾಣ್ತಾರೆ. ಇವರು ಇಲ್ಲಿ ಹೋಗ್ತಾರೆ. ಇದೇನ್ ಗೊತ್ತಾ ಸರ್, ನಾವೊಂದು ವಿನ್ ಆದ ತಕ್ಷಣ ಅವ್ರ ಮನಸ್ಸಲ್ಲಿ ಬರ್ತದೆ ನನ್ನಷ್ಟು ದೊಡ್ಡ ಸಿಂಗರ್ ಇಲ್ಲ. ಎರಡನೇದೇನಂದ್ರೆ ಎಲ್ಲರೂ ಹೊರಗಿನವ್ರು ಫೋನ್ ಮಾಡಿ ಕರಿಬೇಕು ಅಂತ ಅವ್ರ ಕಲ್ಪನೆ ಇರ್ತದೆ. ಈಗ ಯಾವುದೇ ಒಬ್ಬ ಮ್ಯೂಸಿಕ್ ಡೈರೆಕ್ಷನ್ ಮೊದಲು ಗೌರವ ಕೊಡೋದು ನಾವು ಅವರಿಗೆ ಗೌರವ ಕೊಟ್ಟಾಗ ಸರ್, ಒಳ್ಳೆಯ ಮಾತು, ಇಚ್ಛಾಶಕ್ತಿ, ಸಾಧಿಸಬೇಕೆಂಬ ಛಲ, ಇಷ್ಟು ಇದ್ರೆ ಖಂಡಿತವಾಗಿ ಎಲ್ಲರೂ ಅವಕಾಶ ಕೊಡ್ತಾರೆ. ಏನು ಮಾಡದೆ ನಾವು ಆಕಾಶವನ್ನು ನೋಡ್ತಾ ಹೋದ್ರೆ ಯಾರು ನಮ್ಮನ್ನು ಗುರುತಿಸ್ತಾರೆ ಸರ್? ಆ ಒಂದು ಕೆಟ್ಟ ಕಲ್ಪನೆ ಸಿಂಗರಿಗೆ ಬಂದೇ ಬರ್ತದೆ. ಅದನ್ನ ಬಿಟ್ರೆ ಅವ್ರು ಖಂಡಿತವಾಗಿ ಮಾರ್ಕೆಟ್ ಅಲ್ಲಿ ಇರ್ತಾರೆ ಸರ್. ಹಾಗಾಗಿ ಅಂತ ಕಲ್ಪನೆಗಳು ಒಬ್ಬ ಸಿಂಗರ್ ಇರಬಾರ್ದು. ಹೊಂದಾಣಿಕೆ ಅಂತ ಹೇಳ್ತೇವೆ ನಾವು ಅದನ್ನು. ಅಂದ್ರೆ ಸಮಾಜದಲ್ಲಿ ಅಥವಾ ಎಲ್ಲ ವಿಷಯದಲ್ಲೂ ಹೊಂದಾಣಿಕೆ ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅದೇ ನಾನು ಗಮನಿಸಿದ್ದೇನೆ, 3ನೇ ಸುತ್ತು 4ನೇ ಸುತ್ತು ಹೀಗೆ ಬರುವಾಗ ನಿಮ್ಮ ಮಾತಿನಲ್ಲಿ ಅವರಿಗೆ ಮೂಡಿದ ಕೊಂಬನ್ನು ನೀವು ಅಲ್ಲಿ ಚಿವಿಟಿದ್ದಿದೆ. ಆದ್ರೆ ನೀವು ಎಲ್ಲಿ ಕೂಡ ಹಾರ್ಶ್ ಆಗಿ ಮಾತಾಡುವವರಲ್ಲ. ನೀವು ಕಿಶೋರ್ ಸರ್ನ ಹಾಗೆ ನಾವು ಮತ್ತು ಅದು ಎಲ್ಲವರು ನಾವು ನೇರವಾಗಿ ಹೇಳ್ತೇವೆ ನಮ್ಮ ಸಹ ಕಲಾವಿದರೆ ಅವರಿಗೆ ನೋಡು ಹೀಗೀಗ. ಆದ್ರೆ ನೀವು ಅದು ಯಾರಿಗೆ ನಾಟಬೇಕು ಅವರಿಗೆ ಸರಿಯಾಗಿ ನಾಟುತ್ತದೆ, ವೀಕ್ಷಕರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆ ಕಲೆಯನ್ನು ಹೇಗೆ ನೀವು ರಕ್ತಗತ ಮಾಡಿಕೊಂಡಿದ್ದೀವಿ ಅದು ಹೇಳಿ ಸರ್. ಇದು ನಾವು ಜಡ್ಜ್ ಆಗಿ ಕೂತ್ಕೊಂಡ್ರೆ ಇವರು ಸ್ವಲ್ಪ ಮೈಲ್ಡ್, ನಾವು ಇಬ್ರು ಜಡ್ಜ್ ಆಗಿ ಕೂತ್ಕೊಂಡು ನೇರವಾಗಿ ಬೈತಾರೆ. ನೀವು ಎಲ್ಲಿಯೂ ಬೈದದ್ದು ನಾನು ಈ ಎಪಿಸೋಡ್ ಒಳ್ಳೆ ಅದಕ್ಕೆ ಅಂತೇಳಿ ನೀವು ಜಡ್ಜ್ ಆದದ್ದ ಏನು ಅದು ಕಥೆ? ನಿಜವಾಗ್ಲೂ ಜಡ್ಜ್ ಅಂದ್ರೆ ಬೈಬೇಕಾ? ಯಾಕೆ ಅಂತ ಹೇಳ್ತಾನೆ, ಇದು ತುಂಬಿ ಹಾಡಿದ್ದು ನಾನು ಸಣ್ಣದಿನ ನೋಡಿಕೊಂಡು ಬಂದ ಅವಾಗ ಅದೇ ಒಂದು ಚಾನಲ್. ಅದ್ರಲ್ಲಿ SP ಅವರು ಯಾರಿಗೂ ಬೈದದಿಲ್ಲ. ಕರೆಕ್ಟ್ ಸರ್. ಅವರು ಒಬ್ಬರೇ ಗುರುವಾಗಿ ಕೂತ್ಕೊಳ್ತಿದ್ರು, ಬೈದದಿಲ್ಲ. ಆದ್ರೆ ಅವರು ಯಾವ ಮಾತಿನಲ್ಲಿ ಹೇಳ್ತಿದ್ರು ನೋಡಿ, ಅದು ಅವನಿಗೆ ಮಾತ್ರ ನಾಡ್ತಿತ್ತು, ನೋವಾಗ್ತಿತ್ತು, ವೀಕ್ಷಣೆಗೆ ಆಗ್ತಿರ್ಲಿಲ್ಲ. ಇದು ಯಾಕೆ ಬೇಕು ಅಂತ ಕೇಳುದು ಸರ್. ಆಕ್ಚುಲಿ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಸರ್, ಅದಕ್ಕೆ ಆನ್ಸರ್ ಇದೆ. ನಾನು ಸಂಪೂರ್ಣವಾಗಿ SPB ಸರ್ ಎಷ್ಟು ಗಮನಿಸ್ತಾ ಇದ್ದೆ ಅಂದ್ರೆ, ಅವ್ರು ಹೋಗಿ ನಿಂತ್ಕೊಳ್ಳೋ ಸ್ಟೈಲ್ ಅನ್ನು ಕೂಡ ಗಮನಿಸ್ತಾ ಇದ್ದೆ. ಅವ್ರು ಹೇಗೆ ಮಾತನಾಡ್ತಾರೆ, ಅವ್ರು ಮಾತನಾಡುವಾಗ ಈ ಮೀಸೆ ಸ್ವಲ್ಪ ಮೇಲೆ ಕೆಳಗಾಗ್ತದೆ, ಅದನ್ನು ಗ್ರಹಿಸ್ತಾ ಇದ್ದೆ ಸರ್. ಯಾಕೆಂದ್ರೆ ನಮಗೆ ಅವರಲ್ಲಿರುವಂತಹ ಗುಣಗಳು ನನಗ್ ಬೇಕಾಗಿತ್ತು. ಒಂದದು. ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಮನಸ್ಸಿಗೆ ಹತ್ತಿರ ಆದದ್ದು ಯೇಸುದಾಸ್ ಸರ್ ಅವರ ಜನ್ಮ ದಿನೋತ್ಸವ. ಆಗ ನೋಡಿ, ಇಬ್ರು ಕೂಡ ಸಮಕಾಲೀನರು ಸರ್. ಇಡೀ ಪ್ರಪಂಚದಲ್ಲೇ 2 ದೊಡ್ಡ ಧ್ವನಿಗಳು. ಯೇಸುದಾಸ್ ಸರ್ನ ಕೂರಿಸಿದರಲ್ಲಿ ಒಂದು ತಂಬಿಗೆ ನೀರು ತೆಗೆದು ಕಾಲನ್ನು ತೊಳೆದು ಒಂದು ಗುರುಸ್ಥಾನದಲ್ಲಿ ಅವರು ಕಾಣ್ತಾರೆ ನೋಡಿ. ಹೌದು, ಸಮಕಾಲೀನರಾಗಿ ಅವರು ಕೊಟ್ಟಂತ ಅವರ ದೇಹಕ್ಕೆ ಗೌರವ ಅಲ್ಲ ಸರ್, ಆ ಯೇಸುದಾಸ್ ಅಲ್ಲಿದ್ದಂತಹ ಸರಸ್ವತಿ, ಆ ಸರಸ್ವತಿ ಇದೆಯಲ್ಲ ಅದಕ್ಕೆ ಕೊಟ್ಟಂತ ಗೌರವ. ಇದರಿಂದ ನಮಗೆ ಏನ್ ಅನಿಸ್ತದಪ್ಪ ಅಂತಂದ್ರೆ, ನಮಗೆ 100% ಅವರಷ್ಟು ಆಗದಿದ್ರು ಒಂದು 10% ಅವರಲ್ಲಿರುವಂತಹ ಆ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಅನಿಸ್ತದೆ. ಹಾಗಾಗಿ ನಾನು ಮಾತಾಡೋ ಎಲ್ಲವೂ ಕೂಡ ಅಷ್ಟೇ ಸರ್. ಏನೇ ಇದ್ರು ಕೂಡ ಅದು SPB ಸರ್ ಏನ್ ಮಾತನಾಡ್ತಾ ಇದ್ರು ಅದನ್ನೇ ಮಾತನಾಡ್ತೇನೆ. ಅಲ್ವೇನ್ ಸರ್? ಈಗ ಇವರು ಮಹಾಗುರು ಸ್ಥಾನದಲ್ಲಿ ಇರ್ತಾರೆ, ಅವರ ಮುಂದೆ ಬಂದಂತ ಕಂಟೆಸ್ಟ್ ಅನ್ನ ನೋಡ್ತಾರೆ, ನೀವು ಆಫ್ ದ ಸ್ಕ್ರೀನ್ ಇರ್ತೀರಿ, ನೀವು ಉಳಿದ ಕಂಟೆಸ್ಟೆಂಟ್ ಗಳನ್ನು ನೋಡ್ತೀರಿ. ಅವರ ತಯಾರಿ ಪರದೆಯ ಹಿಂದೆ ಹೇಗೆ ನಡೀತಾ ಇರ್ತದೆ? ನಮ್ಮಲ್ಲಿ ಒಂದು 40 ಜನ ಇರುವಾಗ ಅಂತ ಒಂದು 5-6 ಜನ ಇದ್ರು, ಇಲ್ಲ ಅಂತ ಹೇಳಲಿಲ್ಲ. ಬಟ್ ಅದೊಂದು 20 ಅಥವಾ 25 ಬರುವಾಗ ಬಹುಶಃ ಅಂತವ್ರು ಯಾರು ಇರ್ಲಿಲ್ಲ. ಅಂದ್ರೆ
ಅಷ್ಟು ಡೆಡಿಕೇಶನ್ ಇದ್ದವ್ರು ಮಾತ್ರ ಬಂದಿದ್ದಾರೆ. ಅಂದ್ರೆ ನಿಮ್ಗೆ ಬಂದಿದ್ದಾರೆ ಅಂದ್ರೆ ಇವರು ಆರಿಸಿದಾರೆ ಅಂದ್ರೆ ಅವರದ್ದು ಬೇರೆ ಚಟುವಟಿಕೆಗಳನ್ನು ನೋಡಿ ನಾವು ಆರಿಸೋದಲ್ಲ, ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಒಂದು ಸುತ್ತಿಗಾಗಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ದಾಗೆ ಅನಿರೀಕ್ಷಿತವಾಗಿ ಯಾರೆಲ್ಲ ಮೇಲೆ ಬಂದ್ಬಿಟ್ರು ಅಂದ್ರೆ ನಾವು ನಿರೀಕ್ಷೆ ಮಾಡಿದವ್ರು ಕೂಡ ಮೇಲೆ ಬಂದ್ರು. ಅಂದ್ರೆ ನೀವು ತಯಾರಿ ಮಾಡಿದ್ದಾರೆ ಅಂದ್ರೆ ಈ ಸ್ಪರ್ಧೆ ಹೀಗಿದೆ, ಇದ್ರಲ್ಲಿ ನಾನು ಈ ರೀತಿಯಲ್ಲಿ ಶ್ರಮ ವಹಿಸ್ಬೇಕಂತ. ಮತ್ತೆ ಎಷ್ಟೊಂದು ಇಲ್ಲಿ ಬಂದವರು ಕೂಡ ಯಾರು ಅವರೆಲ್ಲ ಗುಂಪುಗೂಡಿ ಮಾತಾಡಿದ್ರು. ನಾನು ಆಚೆ ಹೋಗುವಾಗ ಎಲ್ಲ ಕೇಳ್ತೇವೆ, ಹಾಡಿನ ವಿಷಯ ಮ್ಯೂಸಿಕ್ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡ್ತಿರ್ಲಿಲ್ಲ ಯಾರು ಕೂಡ. ಅದ್ರ ಮಟ್ಟಿಗೆ ನಾನು ಎಲ್ಲ ಹಾಡುಗಾರರಿಗೆ ಯಾರೆಲ್ಲ ಇದಕ್ಕಿಂತ ಮೊದಲು ಒಂದು 20-25 ಜನ ತುಂಬಾ ಒಳ್ಳೆ ಹಾಡುಗಾರರೇ ನಿಜವಾಗಿಯೂ ಬಂದಿದ್ದಾರೆ. ಅಂದ್ರೆ ನಮ್ಮ ಯುವ ಪೀಳಿಗೆ ಎಲ್ಲರೂ ಹಾಗೆ ತಪ್ಪಲಿಲ್ಲ, ಖಂಡಿತ ತಪ್ಪಲಿಲ್ಲ. ಸರ್, ಈಗ ನಿಮ್ಮ ಓಪನಿಂಗ್ ಮೇ ತಿಂಗಳಲ್ಲಿ ಸ್ವರಸಾಗರದ ಓಪನಿಂಗ್ ಅದು ಗ್ರ್ಯಾಂಡ್ ಆಗಿತ್ತು. ಅವ್ರು ಹೇಳಿದ್ರು ಯಾವುದೇ ಚಾನಲ್ ಇಷ್ಟು ಮಟ್ಟ ಗ್ರ್ಯಾಂಡ್ ಮಟ್ಟದಲ್ಲಿ ಮಾಡೋಲ್ಲ ಅಂತೇಳಿ. ಸೊ ದುಡ್ಡು ವಿನಿಯೋಗಿಸೋರು ನೀವು, ಇವರ ಎಕ್ಸ್ಪೆಕ್ಟೇಷನ್ ಎಲ್ಲ ತುಂಬ ಇರ್ತದೆ. ಒಂದು ಸ್ಪರ್ಧೆಯಿಂದ ಇನ್ನೊಂದು ಸ್ಪರ್ಧೆಗೆ ಹೋಗುವಾಗ ಬೇರೆ ಬೇರೆ ಜನ, ಬೇರೆ ಬೇರೆ ಇದು ಎಂತ ಜಡ್ಜಸ್ಗಳನ್ನೆಲ್ಲ ತರಬೇಕು. ನೀವು ಸ್ಪರ್ಧೆ ನೋಡಿದ್ರ, ದುಡ್ಡು ನೋಡಿದ್ರ, ಅಥವಾ ಪ್ರತಿಭೆ ನೋಡಿದ್ರ? ನಾವು ಈ ಶೋ ಅನ್ನು ಪ್ಲಾನ್ ಮಾಡುವಾಗ ಬೇರೆ ಒಂದು ಶೋ ವಿಭಿನ್ನ ರೀತಿಯಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ಕೊಡಬೇಕು. ಇಲ್ಲಿ ಈ ಉಡುಪಿ ಸೈಡ್ ನಲ್ಲಿ ಇಂಥದ್ದೊಂದು ಶೋ ಯಾರು ಕೊಟ್ಟದ್ದು ಗೊತ್ತಿಲ್ಲ ನಂಗೆ, ಮಾಡ್ಲೇ ಇಲ್ಲ, ಗೊತ್ತಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಶುರು ಮಾಡುವಾಗ ಮಾಡಿದ್ದನ್ನ ಚಂದ ಮಾಡಬೇಕು ಅಂತ ಶುರು ಮಾಡಿದ್ದೇವೆ. ಅದಕ್ಕೋಸ್ಕರ ಹಣ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಅಥವಾ ಏನ್ ನಮ್ಮ ಹತ್ರ ಆಗ್ತದಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆ ದಿವಸ ಮಾಡಿದ್ದೇವೆ. ಅದು ಆ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ನೋಡಿದ ನಂತರ ನಮ್ಗೆ ಗೊತ್ತಿದೆ ಅದು ಆಗ್ತದೆ ಅಂತೇಳಿ. ಇವಾಗ್ಲೂ ಸಹ ನಮ್ಮ ಫೈನಲ್ ಶೋಗೆ ನಮ್ದು ದೊಡ್ಡ ಪ್ಲಾನ್ ಇದೆ. ಇನ್ನು ಅದಕ್ಕೆ ಫೈನಾನ್ಸ್ ಬರ್ತದಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಪ್ಲಾನ್ ಮಾಡ್ತಾ ಇದ್ದೇವೆ. ಅದನ್ನು ಒಂದು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಮಾಡ್ಬೇಕಂತ ಮಾಡ್ತೇವೆ. ಸರಿ, ಈಗ ಪ್ರೋಗ್ರಾಮ್ಗೆ TRP ಬರಬೇಕು ಅಂತ ಹೇಳಿ ಸಂಗೀತ ಗೊತ್ತಿಲ್ಲದವರನ್ನ ಹಾಕೋದಿದೆ, ಒಂದ್ ಸ್ವಲ್ಪ ಕಾಮಿಡಿ ಆಗ್ಲಿ ಅಂತ ಹೇಳಿ ಹಾಕೋದಿದೆ, ಎಪಿಸೋಡ್ ಒಂದ್ ಸ್ವಲ್ಪ ಗಮ್ಮತ್ತಾಗ್ಲಿ ಅಂತ ಹೇಳಿ ಹಾಕೋದಿದೆ. ಹಾಗೆ ನೀವು ಇಲ್ಲಿ ಆದ್ರೂ ಮೂಗು ತೋರಿಸಿದುಂಟ ಇಂಥವ್ರನ್ನ ಹಾಕಿ ಸ್ವಲ್ಪ ನಮ್ಗೆಲ್ಲ ಹೈಲೈಟ್ ಆಗ್ಲಿ ಅಂತ ಹೇಳಿ? ಅದು ಸರಿಗೆ ಗೊತ್ತುಂಟು. ನೀವು ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಾವ್ ಏನಾದ್ರು ಅಂತದ್ದು ಮಾಡಿದ್ದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಪಿಸೋಡ್ಸ್ ನೋಡಿ, ಯಾವುದೇ ಎಪಿಸೋಡ್ ತಗೊಂಡು ಅದು ಇಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳುದು. ನಾನು ಪ್ರಶ್ನೆ ಕೇಳುದು ಉಲ್ಟಾ. ನಮ್ಗೆ ಅಗತ್ಯ ಅಂತ ಕಾಣಿಸ್ತು. ಎಷ್ಟು ಸಮಂಜಸ ಅದು? ಅಗತ್ಯ ಇಲ್ಲ. ಎಲ್ಲ ಚಾನೆಲ್ಗಳು ಇದೇ ರೀತಿ ಮಾಡ್ಬೇಕಿತ್ತು. ಆಕ್ಚುಲಿ ಅವರು ರಾಂಗ್ ಸೈಡ್ ನಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಅವರನ್ನ ಫಾಲೋ ಮಾಡ್ಬೇಕಂತಿಲ್ಲ, ನಾವು ಕರೆಕ್ಟ್ ಇದ್ರೆ ಆಯ್ತು. ಯಾಕೆ ಕೇಳಿದೇನೆ ಅಂತ ಹೇಳಿದ್ರೆ ಸರ್, ಇದು ಯಾರು ಸಂದರ್ಶನ ಮಾಡುವವರು ಕೇಳುವುದಿಲ್ಲ, ಕೇಳಿದ್ರು ಮೋಸ ಮತ್ತೆ ಕತ್ತರಿ ಆಗ್ತಾರೆ. ನಮ್ಮ ರಿಯಾಲಿಟಿ ಶೋಸ್ಗಳು ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕಿರುವುದಾ ಅಥವಾ ಒಂದು ಚಾನೆಲ್ನ ಪ್ರಚಾರಕ್ಕಿರುವುದಾ? ನಿಜವಾದ ಅರ್ಥದಲ್ಲಿ ನಾವು ಪ್ರತಿಭೆಗಳನ್ನ ಅನಾವರಣ ಮಾಡಬೇಕು. ಆದ್ರೆ ಇವತ್ತಿನ ಈ ಕಾಲದಲ್ಲಿ ಎಲ್ಲ ಮೀಡಿಯೋಕರ್ ಕಂಟೆಂಟೇ ಹಣ ಮಾಡ್ತದೆ. ಹಾಗಂತ ಎಲ್ಲರೂ ಅದನ್ನೇ ಮಾಡ್ತಾರೆ ಅಂತೇಳಿ ನಾವು ಸಹ ಅದನ್ನೇ ಮಾಡ್ಬೇಕಂತಿಲ್ಲ. ಅದನ್ನ ಪುನಃ ರಿಪೀಟ್ ಮಾಡ್ತಾ ಇದ್ದೇನೆ, ಡೂಯಿಂಗ್ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ವೇ. ಸರಿ ಯಶವಂತ್ ಸರ್, ತಾವು ಮಾತನಾಡುವಾಗ 2-3 ಸರಿ ಹೇಳಿದ್ರಿ, ನನಗೆ ಆ ಸ್ಪರ್ಧಾಳು ಫೋನ್ ಮಾಡಿದ್ರು ಅಥವಾ ಅವರ ಮನೆಯವರು ಫೋನ್ ಮಾಡಿದ್ರು. ಹಾಗಾದ್ರೆ ನಿಮ್ಮ ಎಲ್ಲ ಸ್ಪರ್ಧಾಳೊಟ್ಟಿಗೆ ನಿಮಗೆ ಕನೆಕ್ಷನ್ ಇದೆ ಅಂತ ಹೇಳಿ ಆಯ್ತು. ಖಂಡಿತ. ರಿಯಾಲಿಟಿ ಶೋಸ್ನಲ್ಲಿ ಫಿಕ್ಸಿಂಗ್ ಆಗುತ್ತಾ ಸರ್? ನನಗೆ ಗೊತ್ತಿರೋ ಪ್ರಕಾರ ಪಕ್ಕ. ನಾನು ಇಷ್ಟು ಹೋಗಿದ್ದೇನೆ, ಬಟ್ SPB ಸಹ ನಡೆಸ್ಕೊಡ್ತಿದ್ದಂತಹ ಟಿವಿ ಎದೆ ತುಂಬೆ ಹಾಡುವೇನು ಅದು ನಾನಿದ್ದಂತೆ. ಯಾಕೆಂದ್ರೆ ಮತ್ತೆ ನಂಗೆ ಚಾನಲ್ ಗೊತ್ತಿಲ್ಲ, ಬಟ್ ಹೇಗೆ ಪ್ರಾಮಾಣಿಕತೆ ಇದ್ರೆ 10 ಗಂಟೆಗೆ SPB ಸರ್ ಎಂಟ್ರಿ, 10ವರೆಗೆ ಟೇಕ್, 5ವರೆಗೆ ಪ್ಯಾಕಪ್. ಸ್ವಲ್ಪ ಆಚೀಚೆ ಇಲ್ಲ ಸರ್. ನಾವು ಒಳಗೆ ಎಂಟ್ರಿ ಆದ ತಕ್ಷಣ ನೀವು ಉಡುಪಿಯಿಂದ ಬಂದಂತಹ ಬಸ್ಸಿನ ಪ್ರಯಾಣ ಅದು ಹಿಡ್ಕೊಂಡು ಓಡಿ ಬರ್ತಾ ಇದ್ರು, ಹಣ ತಗೊಳ್ಳಿ ಅಂತ. ಈಗ ನಮಗೆ ಹಣ ಕೊಡಿ, ನಾವ್ ಹಿಂದೆ ಹೋಗ್ಬೇಕಾಗ್ತದೆ. ಇಷ್ಟೇ ವ್ಯತ್ಯಾಸ ಸರ್. ಅಂದ್ರೆ ಒಬ್ಬ ಗಾಯಕನಾಗ್ಲಿ ಗಾಯಕಿಯಾಗ್ಲಿ ಅವರಲ್ಲಿ ಏನಪ್ಪಾ ಅಂದ್ರೆ ಆ ಸತ್ಯತೆಯನ್ನು ಬಿಟ್ಟು, ಪ್ರಾಮಾಣಿಕತೆಯನ್ನು ಬಿಟ್ಟು ಎಷ್ಟು ದಿನ ಮುಖವಾಡವನ್ನ ಧರಿಸ್ಕೊಂಡು ನಾವು ಜೀವನ ಮಾಡಬಹುದು ಸರ್.
ಸಾಧ್ಯವಿಲ್ಲ. ಫಿಕ್ಸಿಂಗ್ ಆಗುತ್ತಾ ಇಲ್ವಾ? ಆಗ್ತದೆ, ಪಕ್ಕ ಆಗ್ತದೆ, ಪಕ್ಕ ಆಗ್ತದೆ ಸರ್. ಯಾಕೆಂದ್ರೆ ಸ್ವರಸಾಗರ ಯಾಕೆ ಡಿಫ್ರೆಂಟ್ ಸರ್? ಯಾಕೆಂದ್ರೆ ಆ ನೋವುಗಳನ್ನ ನಾವು ಅನುಭವಿಸಿದ್ವಿ ಸರ್. ಒಂದು ಇನ್ನೊಂದು ಕಿಶೋರನ್ ಹೇಳಿದಾಗೆ ಅವರು ಒಬ್ಬ ಕಲಾವಿದರಾಗಿ ಒಬ್ಬ ಕಲಾವಿದನ ಬೆಳೆಸುವಂತದ್ದು ಧರ್ಮ, ಚಾನೆಲ್ನ ಧರ್ಮ. ಆ ಧರ್ಮ ನಿಷ್ಠೆಗೆ ಎಲ್ಲರೂ ಇರುವಾಗ ಈ ಒಂದು ಹೋಗುವಂತ ನಮ್ಮ ದಾರಿ ಅದು ಸತ್ಯವಾಗಿರ್ತದೆ. ಕಾರಣ ಇಷ್ಟೇ, ಒಂದು ಒಳ್ಳೆ ಪ್ರತಿಭೆಯನ್ನ ಸಮಾಜಕ್ಕೆ ಕೊಡಬೇಕು ಅಂತ ತುಂಬಾ ನಡೀತದೆ ಸರ್. ಇನ್ಫ್ಲೂಯೆನ್ಸ್ ಏನು ನಿಮ್ಗೆ ಬರ್ಲಿಲ್ಲ? ಫೋನ್ ಬರ್ಲಿಲ್ಲ? ಇಲ್ಲ, ನೋ. ಒಬ್ಬ ಸ್ಪರ್ಧಿ ಒಂದು ಸುತ್ತಿನಲ್ಲಿ ಹೊರಗೆ ಹೋದ, ಕರೆಕ್ಟ್, ಬೈಗಳು ಬಂದಿದ? ಇಲ್ಲ, ಯಾವ ನಿಜವಲ್ಲ, ಅದ್ರ ಬಗ್ಗೆ ಹೆಮ್ಮೆ ಪಡ್ತೇನೆ. ಒಂದೇ ಒಂದು ಸ್ಪರ್ಧಿ ಸರ್ ಆ ರೀತಿ ಬೇಸರ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರಲ್ಲಿರುವ ನ್ಯೂನತೆಗಳೇನು ಅದನ್ನು ಮತ್ತೆ ಎಷ್ಟೋ ಜನ ಸರ್ ನಾವು ಇಲ್ಲ ಊಟ ಅದನ್ನು ಶೋಗೆಲ್ಲ ಕರ್ಸಿ ಹಾಡ್ಸಿದ್ದೇನೆ. ಇತ್ತೀಚೆಗೆ ಮೊನ್ನೆ ಸರ್ ಉಚ್ಚಿಲದಲ್ಲಿ ಯಾರು ಐಶ್ವರ್ಯನ ಕರ್ಸಿ ಹಾಡ್ಸಿದೆ. ಕಾರಣ ಏನಂದ್ರೆ ಪಾಪ ಸಾಮರ್ಥ್ಯ ಇತ್ತು, ಏನೋ ಒಂದು ವಿಷಯ. ಇಲ್ಲಿ ಒಂದು ಹುಡುಗಿ ಒಂದಿನ ಯಕ್ಷಗಾನ ಹಾಡಿದ್ಲು, ಭಾಗವತಿಕೆ. ಅಂದ್ರೆ ಅವಳು ನನಗೆ ಇವ್ರು ಹೇಳಿದ್ರು ಅವಳು ಯಕ್ಷಗಾನ ಹಾಡ್ತಾಳಂತ. ಅವಳು ಹಾಡಿದ್ದೆ ಬೇರೆ ಕಡೆಗೆ, ನಾನು ಅವಳ ಯಕ್ಷಗಾನ ಹಾಡಿಸಿದೆ, ಒಳ್ಳೆ ಹಾಡಿದ್ಲು. ನೆಕ್ಸ್ಟ್ ನಾನು ಅವಳನ್ನ 5 ಕಡೆ, ನಾನು ನಮ್ಮ ಕಾರ್ಯಕ್ರಮ ಇರೋ ಕಡೆ ನಾನು ಅವಳನ್ನ ಕರ್ಕೊಂಡೋಗಿ ಅವಕಾಶ ಕೊಟ್ಟಿದ್ದೆ. ಬಟ್ ಅವಳು ನಮ್ಮಲ್ಲಿ ಇದು ಟಾಪ್ 20ಗೂ ಬರ್ಲಿಲ್ಲ, ಟಾಪ್ 20ಗೂ ಬರ್ಲಿಲ್ಲ. ಬಟ್ ಅಂದ್ರೆ ಆ ಟ್ಯಾಲೆಂಟ್ ಅನ್ನು ನಾವು ಎಲ್ಲಿ ಗುರುತಿಸಿದ್ದೇವೆ. ತಾವು ನಿರೂಪಕರು, ಸ್ಪರ್ಧಾಳುಗಳ ಬಗ್ಗೆ ಹೇಳಿದ್ರಿ. ಈಗ ಸ್ಪರ್ಧಾಳ ಜೊತೆಗೆ ಅವರ ಮನೆಯವರು ಬರ್ಬೋದು ಅಥವಾ ಯಾರೋ ಬರ್ಬೋದು, ಅವರ ಚಲನವಲನವನ್ನು ಗಮನಿಸಿದಾಗ ನಿಮ್ಗೆ ಏನ್ ಅನಿಸ್ತದೆ? ಎಲ್ಲರಿಗೂ ತಮ್ಮ ಮಕ್ಕಳು ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಇದು ಮಾಡ್ಬೇಕಂತ, ಅಂದ್ರೆ ಏನಾದ್ರು ಸಂಗೀತದಲ್ಲಿ ಸಾಧನೆ ಮಾಡ್ಬೇಕು, ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ಪಾಪ ಎಷ್ಟು ಲೇಟ್ ಆದ್ರೂ ಇರ್ತಾರೆ, ಬಿಟ್ಟು ಹೋಗೋದಿಲ್ಲ, ಇರ್ತಾರೆ. ಅವ್ರಿಗೆ ಮಧ್ಯೆ ಸಲಹೆ ಸೂಚನೆ ಕೊಡ್ತಾರೆ. ಅಂದ್ರೆ ತಾವೇ ಆ ಸ್ಪರ್ಧೆ, ಅಂದ್ರೆ ತಾವು ಏನೋ ಸಾಧಿಸ್ಬೇಕಂತ ಇದ್ದದ್ದು ನನ್ನ ಮಕ್ಕಳ ಮೂಲಕ ನಾನು ಸಾಧನೆ ಮಾಡ್ತೇನೆ ಅನ್ನೋ ಮನಸ್ಥಿತಿಯವರೇ ಹೆಚ್ಚಿನವರನ್ನು ನಾನು ನೋಡಿದ್ದು. ಎಲ್ಲರೂ ಅದೇ ರೀತಿ ಇದ್ದಾರೆ. ಮತ್ತೆ ಎಲ್ಲಿಯೂ ಯಾರು ಕೂಡ ಇಲ್ಲಿ ಬೇಸರ ಪಟ್ಕೊಳ್ಳೋದು ಏನು ಇಲ್ಲ. ಬಹಳ ಇವನ್ ಈ ರೌಂಡಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರು ನಮ್ದೊಂದು ಚೂರು ಇದಾಯ್ತು, ಅವಳಿಗೆ ಮೊನ್ನೆ ಶೀತ ಇತ್ತು, ಜ್ವರ ಗುಣ ಆದದಷ್ಟೇ, ಆ ರೀತಿಯಲ್ಲಿ ಹೇಳಿದ್ದಾರೆ. ಬಿಟ್ರೆ ಇವತ್ತಿನವರೆಗೆ ಇಷ್ಟು ಯಾರು ಕೂಡ ನಮ್ಮನ್ನ ತಪ್ಪಲ್ವ ನೀವು, ನಾವು ಇಷ್ಟನ್ನ ಯಾರು ಒಬ್ರು ಹೇಳಿಲ್ಲ, ಒಬ್ರು ಹೇಳಿ. ಸರಿ ಕಿಶೋರ್ ಸರ್, 10 ವರ್ಷ ಡೈಜಿವರ್ಲ್ಡ್ ಸ್ಟುಡಿಯೋ ಉಡುಪಿಗೆ ಆಗುತ್ತೆ. 7 ಬೀಳುಗಳನ್ನು ನೀವು ನೋಡಿದ್ದೀರಿ, ಅನೇಕ ರಿಯಾಲಿಟಿ ಶೋಸ್ಗಳನ್ನ ಬೇರೆ ಬೇರೆ ಹಂತದವರಿಗೆಲ್ಲ ಮಾಡಿದ್ದೀರಿ. ಈ ಶೋ ಬೇರೆ ಶೋಗಳಿಗಿಂತ ಯಾಕೆ ಭಿನ್ನ ಅಂತ ಅನಿಸ್ತದೆ ನಿಮ್ಗೆ? ಒಂದು, ಈ ಶೋ ಇದು ಅಳವು ಅಂದ್ರೆ ವಿಸ್ತಾರವೇ ಬೇರೆ ರೀತಿದು. ಇದು ಒಂದು ದೊಡ್ಡ ಮಟ್ಟದ ಶೋ, ಆದ್ರಿಂದ ಇದು ಬೇರೆ. ಯಾಕಂದ್ರೆ ನಾವು ಆಡಿಷನ್ಸ್ ರೌಂಡ್ ಹೊರಗಡೆ ಮಾಡ್ಬೇಕಾಯ್ತು. ಯಾಕಂದ್ರೆ ನಮ್ಮ ಸ್ಟುಡಿಯೋ ಸಣ್ಣ ಸ್ಟುಡಿಯೋ, ಮತ್ತೆ ಈವನ್ ಬೇರೆ ಸಣ್ಣ ಸಣ್ಣ ರೌಂಡ್ಸ್ ನಾವು ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಇದ್ದ ಜಾಗದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ದೇವೆ. ಸೊ ಅದರಿಂದ ಇಟ್ ಈಸ್ ಅ ಡಿಫ್ರೆಂಟ್ ಶೋ. ಈಗ ಅದೇ ರೀತಿ ನಾವು ಮತ್ತು ಇದೊಂದು ಹೊಸತಾದ ಶೋ. ಅದೇ ರೀತಿ ಈಗ ಮತ್ತೊಂದು ಶೋ ನಮ್ದು ಲಾಂಚ್ ಆಗಿದೆ, ಅಭಿವ್ಯಕ್ತ ಅಂತ ಹೇಳಿ, ಹೈಸ್ಕೂಲ್ ಮಕ್ಕಳಿಗೋಸ್ಕರ. ಅದು ಸಹ ನನಗೆ ತುಂಬಾ ಭರವಸೆ ಇದೆ, ತುಂಬಾ ಚೆನ್ನಾಗಿ ನಡೀತದೆ ಅಂತ. ಮತ್ತೆ ನೀವೇ ಅದಕ್ಕೆ ಇದ್ದೀರಿ, ಮುಖ್ಯ ಮಾಗುರು ಇವರು. ಅದಕ್ಕೆ 6 ಗಂಟೆಗೆ ಪ್ರಸಾರವಾದರೂ ಕೂಡ ಜನರು ಅದನ್ನು ಕಾದ್ಕೊಂಡು ನೋಡ್ತಾರೆ. ಅದು ನಮ್ಗೆ ಗೊತ್ತು, ಅದು ಉತ್ತರ ಬೇಕಿತ್ತು, ಕಾದ್ಕೊಂಡು ನೋಡ್ತಾರೆ. ಅದು ನಮ್ಮ ಕ್ವಾಲಿಟಿ ಮೇಲೆ ಹೊಂದ್ಕೊಂಡುಂಟು. ಶೋ ಆ ಮಟ್ಟಕ್ಕೆ ಬಂದಿದೆ. ಅದನ್ನ ಬೇಕಾದ್ರೆ ನಾವು 11 ಗಂಟೆಗೆ ಆಗಿದ್ರೆ ಮಧ್ಯಾಹ್ನ ಅವಾಗ್ಲೂ ಸಹ ನೋಡ್ತಾರೆ ಜನ. ಯಶವಂತ್ ಸರ್, ಈಗ ಈ ಶೋಗಳು ಈಗ ಪಾರ್ಟ್ 2, ಪಾರ್ಟ್ 3 ಒಂದು ಬರಬಹುದು. ಮುಂದೆ ಇಂಥ ಡೆಡಿಕೇಶನ್, ಶ್ರದ್ಧೆ ಇರುವಂತ ಸ್ಪರ್ಧಾಳುಗಳನ್ನು ತಾವು ನಿರೀಕ್ಷೆ ಮಾಡ್ತೀರಾ? ಖಂಡಿತ ಸರ್. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಸಂಗೀತ ರಿಯಾಲಿಟಿ ಶೋ ಅಂತ ಆಗ್ತಾ ಇರೋದು ನಮ್ಮದು ಮಾತ್ರ. ಒಂದು, ಆಮೇಲೆ ನಾನು ಹಿಂದೆ ಚಾನಲ್ ಹಾಡುವಾಗ, ಉದಾಹರಣೆಗೆ ಒಬ್ಬ ಕೀಬೋರ್ಡ್ನವ್ರು, ನಾವೀಗ ಹಾಡ್ತಾ ಇರ್ತೇವೆ, ರಪಕ್ ನಿಲ್ಸಿ ಬಿಡ್ತಾರೆ ಎಲ್ರು. ಅದೇ ಶ್ರುತಿನ ಆಧರಿಸಿಕೊಂಡು ಅವರು ಹಾಡ್ಬೇಕು. ಆಗ ಅವನ ಸಂಗೀತದ ಜ್ಞಾನ ಅಲ್ಲಿ ಗೊತ್ತಾಗ್ಬಿಡ್ತದೆ. ಓಕೆ ಸರ್. ಇನ್ನು ಹಾಡ್ತಾ ಇರ್ತಾರೆ, ಒಂದು ತಾಳ ಇರ್ತದೆ, ಇನ್ನೊಂದು ತಾಳದಲ್ಲಿ ಅದನ್ನ ನುಡಿಸ್ತಾರೆ, ಯಾರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅದನ್ನ ಕರೆಕ್ಟ್ ಮನಗೊಂಡು ಆ ಗಾಯಕ ಹಾಡ್ಬೇಕಾಗ್ತದೆ. ಹಾಗಾಗಿ ಅಂತ ಒಂದು ಕ್ವಾಲಿಟಿ ಏನು ಸಂಗೀತ ರಿಯಾಲಿಟಿ ಶೋ ಇದೆ, ಅದು ಇತ್ತೀಚೆಗೆ ಇಲ್ಲ ಸರ್.
ಅಂತದೆಲ್ಲ 100%. ಈಗ ನೋಡಿ ಎಲ್ಲಿಗೆ ಅಂದ್ರೆ ಸರ್, ಮೊದಲೆಲ್ಲ ಹೇಗಿತ್ತು ಅಂದ್ರೆ ಒಂದು ಸೆಮಿಫೈನಲ್ ಬಂತು ಅಂದ್ರೆ ಕ್ಲಾಸಿಕಲ್ ಹಾಡ್ಲೇಬೇಕಿತ್ತು. ಯಾಕಂದ್ರೆ ಅದು ಮಾನದಂಡ. ಈಗ ನಾವೊಂದು ಎಡಿಟಿಂಗ್ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ತಂತ್ರಜ್ಞಾನ ಕಲ್ತಿರಬೇಕು. ಇಲ್ಲ ಅವನು ಹೇಗೆ ಎಡಿಟ್ ಮಾಡ್ತಾನೆ ಸರ್, ಈಗ ನಮ್ಮ ಮೊಬೈಲ್ ಮಾಡಿ ಕೊಡ್ತೇನೆ ಆಗ್ತದ? ಸಾಧ್ಯವಿಲ್ಲ. ಅದ್ ಏನ್ ಮಾರ್ಗ ಇದೆ ಅದರಲ್ಲೇ ಬರ್ಬೇಕು. ಹಾಗೆ ಸಂಗೀತದಲ್ಲಿ ಕೂಡ ಅಷ್ಟೇ ಸರ್, ಒಬ್ಬ ಗಾಯಕನನ್ನ ಮಾನದಂಡ ಅವನನ್ನು ಮುಂದಿನ ಹಂತಕ್ಕೆ ಹಾಕ್ಬೇಕು ಅಂದ್ರೆ ಒಂದು ಹಂತದವರೆಗೆ ಹೋಗಿ ಎಲ್ಲಾ ರೌಂಡ್ಸ್ ಅಲ್ಲಿ ಅವನನ್ನು ಚೆಕ್ ಮಾಡಿ 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 ಆ ಶಾಸ್ತ್ರೀಯ ಸಂಗೀತದ ಸ್ವರಗಳು ಏನಂತಕ್ಕಂಥ ಬೇಕೇ ಬೇಕು. ಆಮೇಲೆ ಅವನು ಗ್ರ್ಯಾಂಡ್ ಫೈನಲ್ ಹೋಗ್ತಾ ಇದೆ. ಈಗ ಹಾಗಲ್ಲ ಸರ್, ನೀವು ಮೊದಲು ಅವನು ತರಬೇಕು ಅಂದ್ರೆ TRP ಬರ್ಬೇಕು ಅಂದ್ರೆ ಅವಾಗ ಗ್ರ್ಯಾಂಡ್ ಫೈನಲ್ ಹೋಗ್ತಾನೆ. ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಅದು ಬೇರೆ ಬೇರೆ ಸ್ವರೂಪದಲ್ಲಿ ನಡೀತದೆ. ಅವರಿಗೆ ಬೇಕಾದದ್ದು ಕೇವಲ ಹಣ, ಅದು ಹಣ ಬಿಟ್ಟು ಬೇರೆ ಬರುವುದಿಲ್ಲ ಅವರಿಗೆ. ಅಂದ್ರೆ ಇನ್ನು ಮುಂದಿನ ನಾವು ರಿಯಾಲಿಟಿ ಶೋಸ್ಗಳನ್ನು ಸಂಗೀತದಲ್ಲಿ ಮಾಡಿದ್ರೆ ಇಂಥದೇ ಶ್ರದ್ಧೆ ಇರುವಂತ ಅಭ್ಯರ್ಥಿಗಳು ಬರ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಸರ್. ಖಂಡಿತವಾಗಿ ಸರ್. ಅದರಿಂದ ನಮಗೆ ಇಡೀ ನಮ್ಮ ತಂಡಕ್ಕೆ ಇಡೀ ಸರ್ ಅವರು ಒಂದು ರಥದ ಸಾರಥಿ ಇದ್ದ ಹಾಗೆ ನಾವೆಲ್ಲ ಹಿಂದೆ ಇರ್ತೇವೆ, ಅವರು ಮುಂದೆ ಇರ್ತಾರೆ. ಆಗ ನಮಗೊಂದು ಆತ್ಮಸಂತೃಪ್ತಿ ಆಗ್ತದೆ ಸರ್. ಎಸ್, ನಮಗೊಂದು ಹೀಗೆ ಮಾಡಿದಕ್ಕೆ ಒಂದು ಖುಷಿ ಆಯ್ತು. ಅಲ್ಲಿಂದ ಸರ್, ಈಗ ಆಗ ಇಬ್ರು ಹೇಳಿದ್ರು 4 ರಾಜ್ಯಗಳಿಂದ ಸ್ಪರ್ಧಾಳುಗಳು ಬಂದಿದ್ದಾರೆ, 4-5. ಆಮೇಲೆ ಉಡುಪಿ ಬಿಟ್ಟು ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ದಾರೆ. ಸರಿ, ಈಗ ಭಾಷಾ ಸಮಸ್ಯೆ ಆಗಿಲ್ವಾ? ಹಾಡುಗಾರ ಯಾವುದೇ ಭಾಷೆಯನ್ನು ಹಾಡಬಹುದು. ಈಗ SP ಬಾಲಸುಬ್ರಹ್ಮಣ್ಯಂ ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ರೂ ಕೂಡ ಅವರು ಹಾಡಿದಂಥದ್ದು ಇದೆ. ಬಹುಶಃ ಏಕ್ ದ್ವಿಜಕೆಲಿ ಫಿಲ್ಮ್ ಮಾಡುವಾಗ ಹಿಂದಿಯನ್ನ ಅವರು ಅವರ ಇದರಲ್ಲಿ ಬರೆದುಕೊಂಡು ಅರ್ಥ ಮಾಡಿಕೊಂಡು ಹಾಡಿದ್ದಂತೆ. ಈಗಿನ ಸೋನು ನಿಗಮ್ ಆಗ್ಬೋದು ಅಥವಾ ಅರ್ಜಿತ್ ಸಿಂಗ್, KK ಕೈಲಾಶ್ ಖೈರೆ ಇವರು ಅವ್ರಿಗೆ ಕಂಪೋಸಿಷನ್ ಅದು ನೋಡಿಕೊಂಡು ಹಾಡ್ತಾರೆ. ಈಗೆಲ್ಲ ಟೆಕ್ನಾಲಜಿ ಬೆಳೆದಿದೆ. ನಾನು ನಿಮ್ಗೆ ಕೇಳುವಂಥದ್ದು, ಅವ್ರು ಹೇಗೆ ಸ್ಪಂದಿಸ್ತಿದ್ರು ಅಂತ ಹೇಳಿ. ಅವರ ಭಾಷೆ ಕನ್ನಡಕ್ಕೆ ಬರ್ಲಿಕ್ಕಿಲ್ಲ, ಅದು ಕೂಡ ಉಡುಪಿ ಕನ್ನಡಕ್ಕೆ ಬರ್ಲಿಕ್ಕಿಲ್ಲ. ಅವರು ಭಾಷೆಗಳನ್ನ ಅಲ್ಲ, ಅವ್ರ ಸಂಗೀತವನ್ನ ಆಧರಿಸಿ ಅವ್ರು ಸಿಂಗಿಂಗ್ ಮಾಡೋದು. ಬಹುಶಃ ನೀವು ಲ್ಯಾಂಗ್ವೇಜ್ ಅವರಿಗೆ ಯಾವ ಲ್ಯಾಂಗ್ವೇಜ್ ಅಲ್ಲ, ಅವ್ರಿಗೆ ಆ ಉಚ್ಚಾರಗಳನ್ನ ಒಂಚೂರು ಅವರಿಗೆ ಕೆಲವು ಶಬ್ದಗಳು ಆಚೆ ಈಚೆ ಆಗ್ಬೋದು ಏನೋ ಬಿಟ್ರೆ, ಅವರು ಹಾಡನ್ನ ಯಾವ ಭಾಷೆ ಕೊಟ್ಟರು ಸಾಧಾರಣ ಈ ಸಿಂಗರ್ಸ್ ಅಂದ್ರೆ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವ್ರ ಹತ್ರ ಸಾಮರ್ಥ್ಯ ಇರ್ಬೋದು. ಆ ರೀತಿ ಹಾಡಿದ್ದನ್ನು ನಾನು ನೋಡಿದ್ದೇನೆ. ಆಕ್ಚುಲಿ ಕನ್ನಡವೇ ಮಾತಾಡಿದವರು ಅದ್ಭುತವಾಗಿ ಕನ್ನಡದಲ್ಲಿ ಹಾಡುವುದನ್ನ ನಾನು ಕೇಳಿದ್ದೇನೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ. ಸೊ ಅದು ನನಗೆ ಆ ಸಂಗೀತಗಾರರಿಗೆ ಒಂದು ವಿಶೇಷ ಒಂದು ಸಾಮರ್ಥ್ಯ ಗಮನಿಸಿದ್ರೆ ಅವರಲ್ಲಿ. ಅದೇ ನಾನು ಆ ಸಾಮರ್ಥ್ಯವನ್ನು ಗಮನಿಸಿದ್ದೇನೆ. ಅಂದ್ರೆ ಯಾವ ಲ್ಯಾಂಗ್ವೇಜ್ ಕೂಡ ಅವರಿಗೆ ಕಷ್ಟ ಅಲ್ಲ ಅನಿಸ್ತದೆ. ಯಾಕಂದ್ರೆ ಒಂದು ಶಬ್ದ ಹಿಂದಿ ಮಾತಾಡ್ಲಿಕ್ಕೆ ಬಾರ್ದಿದ್ದವರು ಹಿಂದಿಯಲ್ಲಿ ಚಂದ ಮಾಡಿ ಹಾಡ್ತಾರೆ. ಅದು ಹೇಗೆ ಬರುತ್ತೆ ಅದು ಗೊತ್ತಿಲ್ಲ. ಅದೇ ನಾನು ಹೇಳುದು ಅವ್ರ ಸಾಮರ್ಥ್ಯ ಅಂತ. ಅದೇ ಅವ್ರ ಹತ್ರ ಅರ್ಥ ನಮ್ಮ ಕೇಳಿದ್ರೆ ಸಿಂಗಲ್ ಅರ್ಥ ಗೊತ್ತಿಲ್ಲ ಒಂದು ಚೂರು. ಅದಕ್ಕೆ ಯಶವಂತ್ ಸರ್ ಯಾವತ್ತೂ ಹೇಳುದು, ನೀವು ಹಾಡಿ ಯಾವ ಭಾಷೆಯಲ್ಲಿ ಅದ್ರ ಅರ್ಥ ತಿಳ್ಕೊಳ್ಳಿ. ಅಂದ್ರೆ ಹಾಡನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳಿ, ಅವಾಗ ಇನ್ನೂ ನಿಮ್ಮ ಆ ಒಂದು ಏನ್ ಅಂದ್ರೆ ಅದ್ರ ಇದು ಬರ್ತದೆ, ಎಕ್ಸ್ಪ್ರೆಷನ್ ಬರ್ತದೆ ಅಂತ. ಇವರಂತ ಪುತ್ರರು ಹೊರದೇಶಕ್ಕೆ ಹೋಗಿ ದೊಡ್ಡ ದೊಡ್ಡ ಸೌಂಡ್ ಇದನ್ನೆಲ್ಲ ಕೋರ್ಸ್ ಮಾಡಿ ಉನ್ನತ ಇದನ್ನ ಮಾಡಿ ಒಂದು ಹಾಡು ಬಂದು 24 ಗಂಟೆಗಳಲ್ಲಿ ಅದಕ್ಕೆ ಹೊಸ ವರ್ಷನ್ ಮಾಡ್ತಾರೆ. ಕರೆಕ್ಟ್. ಈಗ ನನ್ನಂತವ ಯಾವುದು ಒರಿಜಿನಲ್ ಯಾವುದು ಮತ್ತೆ ಅದು ಹೊಸ ವರ್ಷನ್ ಅಂತ ಹೇಳಿ ಹೇಗೆ ಐಡೆಂಟಿಫೈ ಮಾಡಿ? ಈಗ ಇವರು ಕಿಶೋರ್ ಕುಮಾರ್ ಹಾಡನ್ನು ಕೇಳಿದ್ದಾರೆ, ಅದಕ್ಕೆ ನಾವು ಹೊಸ ಗಾಯಕರು ಹೊಸ ವರ್ಷನ್ ಮಾಡಿದ್ರು ಕೂಡ ಕೇಳಿದ್ದಾರೆ. ಯಾಕಂದ್ರೆ ವಿ ಆಲ್ ಆರ್ ಆಫ್ 80s and 90s. ಈಗಿನ ಮಕ್ಕಳು, ಈಗ ಅಲ್ವಿನ್ ಸರ್ ಹೇಳಿದ್ರು, ಇಲ್ಲ ಶ್ರದ್ಧೆ ಎಂಬುದಿದೆ, ಮುಂದಕ್ಕೂ ಕೂಡ ಸ್ಪರ್ಧಾಳುಗಳು ಸಿದ್ಧರಿದ್ದಾರೆ ಅಂತ ಹೇಳಿ. ಈಗ ನನ್ನಂತವನಿಗೆ, ಒಬ್ಬ ಬೋಧಾಳನಿಗೆ ಅರ್ಥ ಆಗುದು ಹೇಗೆ ಯಾರು ಒರಿಜಿನಲ್ ಯಾವುದು ಮತ್ತೆ ಹೊಸ ವರ್ಷನ್ ಅಂತ ಹೇಳಿ? ಕಿಶೋರ್ ಸರ್ ಹೇಳಿ. ರಿಮಿಕ್ಸ್ ಮಾಡಿದ್ರೆ ಅವರು ರಿಮಿಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಗೊತ್ತಿದಾಗ ಈಗ ಯೂಟ್ಯೂಬ್ ನಲ್ಲೂ ಅದ್ರಲ್ಲಿ ಏನಾದ್ರು ಏನು ಕವರ್ ವರ್ಷನ್ ಅಂತ ಮಾಡ್ತಾರೆ ಅಥವಾ ರಿಮಿಕ್ಸ್ ಅಂತ ಮಾಡ್ತಾರೆ. ಮತ್ತೆ ಆ ಯೂಟ್ಯೂಬ್ ಸಹ ಕೇಳ್ತದೆ. ಹೌದು, ಯೂಟ್ಯೂಬ್ ಅಲ್ಗಾರಿದಮ್ಸ್ ಕೇಳ್ತದೆ. ಮತ್ತೆ ಅದಕ್ಕೆ ಗೊತ್ತಾಗ್ತದೆ ನೀವು ಈ ನಿಮ್ಮದು 3 ಗಂಟೆ ಕಂಟೆಂಟ್ ನಲ್ಲಿ 1 ನಿಮಿಷದ್ದು ಕಂಟೆಂಟ್ ನೀವು ಬೇರೆ ಕಡೆಯಿಂದ ತೆಗೆದಿದ್ರೆ, ಕಾಪಿರೈಟೆಡ್ ಕಂಟೆಂಟ್ ಹಿಡಿತದೆ, ಸೀದಾ ಹೇಳ್ತದೆ ಇದಕ್ಕೆ ಅಲ್ಲಿ ಸೈಲೆಂಟ್ ಇಲ್ಲ ಅಂತ. ಕೆಲವು ಕಡೆ ಸೈಲೆಂಟ್ ಆಗಿದೆ. ಅದೇ ಫೇಸ್ಬುಕ್ ನಲ್ಲಿ ಹಾಕಿದ್ರೆ ನೀವು ರೀಲ್ ನಲ್ಲಿ
ಅದಕ್ಕೆ ಹೇಳ್ತದೆ ಈ ಸಾಂಗ್ ಕೆಲವು ಕಂಟ್ರಿಗಳಲ್ಲಿ ಇದನ್ನ ಪ್ಲೇ ಮಾಡುದಿಲ್ಲ, ಇದು ಸೈಲೆಂಟ್ ಆಗ್ತದೆ ಅಂತ ಹೇಳ್ತದೆ. ಈಗ ಅಲ್ಗಾರಿದಮ್ ಎಲ್ಲವನ್ನ ಕಂಡುಕೊಳ್ತದೆ. ಸೊ ನಮ್ಗೂ ಗೊತ್ತಾಗ್ದಿದ್ರೆ ಅದು ಹೇಳ್ತದೆ ನಿಮ್ಗೆ. ಇದು ಯಶವಂತ್ ಸರ್ ಎಲ್ಲ ಹಾಡುಗಾರ ಹತ್ರ ಅದರ ಸ್ಕ್ರಿಪ್ಟ್ ಕೇಳ್ತಾರೆ, ಹಾಡನ್ನ ಸ್ಕ್ರಿಪ್ಟ್ ಕೇಳ್ತಾರೆ, ಅದರ ಡೀಟೇಲ್ಸ್ ಅನ್ನ ಬರ್ಕೊಂಡ್ ಬರ್ಬೇಕಂತ. ಅಂದ್ರೆ ಹಾಡನ್ನ ಮೊದ್ಲು ನನಗೆ ರಿಟರ್ನ್ ಕಾಪಿ ಕೊಡ್ಬೇಕಂತ ಕೇಳೇ ಕೇಳ್ತಾರೆ. ಯಾಕಂದ್ರೆ ಅವ್ರು ಏನ್ ಹಾಡ್ತಾರೆ ಅಂತ ಇವ್ರಿಗೆ ಮೊದ್ಲೇ ಗೊತ್ತಿರುತ್ತೆ, ಆದ್ರಿಂದ ಇವ್ರಿಗೆ ಜಡ್ಜ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಸೊ ಹಾಡುವ ಮೊದ್ಲೇ ಪ್ರತಿಯೊಂದು ಸಿಂಗರ್ ಹತ್ರ ಕೂಡ ಸ್ಕ್ರಿಪ್ಟ್ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಯಶವಂತ್ ಸರ್ ತಗೊಳ್ತಾರೆ. ಸರ್ ಅದ್ರಲ್ಲಿ ಇನ್ನೊಂದು ವಿಷಯ ಇದೆ ಸರ್, ನಾನು ಎಲ್ಲೂ ಕೂಡ ಅದು ಹೇಳಲಿಲ್ಲ. ನಾನು ಯಾವಾಗ್ಲೂ ಕೈ ಬರಹಗಳಲ್ಲೇ ಹಾಡುಗಾರರ ಸಾಹಿತ್ಯ ತಗೊಳ್ತೇನೆ. ನಂಗೆ ಗೊತ್ತುಂಟು ಆ ಸಾಹಿತ್ಯ ಇಷ್ಟ ಸರಿ ನೋಡಿದೆ. ಅದರಿಂದ ಏನಪ್ಪಾ ಅಂದ್ರೆ ನನಗೆ ಅವರ ಮನಸ್ಥಿತಿ ಅರ್ಥ ಆಗ್ತದೆ ಸರ್ ಆ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಮತ್ತೆ ಅವನ ಸಾಧನೆ ಗೊತ್ತಾಗ್ತದೆ. ಬಹಳ ಸೂಕ್ಷ್ಮ ಇದು. ಇದ್ರಲ್ಲಿ ಇನ್ನೂ ಹುಷಾರ್ನವ್ರಿದ್ದಾರೆ ಒಂದಷ್ಟು ಜನ. ಬರವಣಿಗೆ ಇಲ್ಲ ಸರ್ ಈಗಿನ ಜನರೇಷನ್ಗೆ. ಇಲ್ಲ ಸರ್, ಬರ್ಬೇಕು ಸರ್, ಅದು ಬರ್ಲೇಬೇಕು. ನಾನು ಹೇಳೋದು ಈಗೆಲ್ಲ ಸೀದಾ ಪ್ರಿಂಟೆಡ್ ತಕೊಂಡು ಕೊಟ್ಟವ್ರಿದ್ದಾರೆ. ಪ್ರಿಂಟ್ ಪೇಪರ್ ಇಲ್ಲ ಸರ್, ಹೌದು, ಮೊಬೈಲ್ ಸ್ಕ್ರೀನ್ ಅದು ಕೂಡ ಬಂದಿದೆ ಈಗ. ಕರೆಕ್ಟ್ ಸರ್. ಬಟ್ ಅದು ಒಳ್ಳೇದಲ್ಲ ಸರ್. ಆ ಮನಸ್ಥಿತಿಗಳು ಯಾವ ರೀತಿ ಚಿಂತನೆ ಮಾಡ್ತಾ ಇದಾರೆ ಅವ್ರು ಗಾಯಕಿಯರು, ಅದು ಮನಸ್ಥಿತಿ ಗೊತ್ತಾಗ್ತದೆ. ಈಗ ಉದಾಹರಣೆಗೆ ಹೇಳಪ್ಪ ಅಂದ್ರೆ ಸರ್ದು ಮಗ ಒಬ್ಬ ದೊಡ್ಡ ಸೌಂಡ್ ಇಂಜಿನಿಯರ್. ನಾವು ಜಸ್ಟ್ ಮಾತಾಡಿದ್ ಏನಪ್ಪಾ ಅಂದ್ರೆ, ಈಗ ಒಂದು ನರ ಇದೆ ಸರ್, ನಾನೊಬ್ಬ ಜಸ್ಟ್ ನರ ನೋಡ್ಬಿಟ್ಟು ಇದು ದೊಡ್ಡ ನರ ಅಂತ ಎಣಿಸ್ತೇನೆ. ಬಟ್ ಇವರ ಮಗ ಆ ನರದ ಒಳಗೆ ಲಕ್ಷಾಂತರ ಮಿಡಿತ ಇದೆ, ಅದನ್ನ ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಸಂಗೀತನ ಹುಡುಕ್ತಾರೆ. ಆ ರಿದಮ್ ಏನು ನಮ್ಮ ದೇಹದ ಒಳಗೆ ಆಗ್ತಾ ಇದೆ ಅದನ್ನ ಒಳ ಮನಸ್ಸಿನ ಹುಡುಕಿದಾಗ ಆ ಸಂಗೀತದ ನಿಜವಾದ ತಿರುಳು ಅವರಿಗೆ ಅರ್ಥ ಆಗ್ತದೆ. ಆಗ್ಲೇ ಹೇಳಿದೆ, ಒಂದು ಸಂಗೀತ ವೇವ್ಸ್ ಅಂತಂದ್ರೆ ಅದು ಹೃದಯವನ್ನು ಮುಟ್ಟಬೇಕು, ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ರೋಮಾಂಚನ ಆಗಬೇಕು, ಅದು ಹತ್ತಿರ ಆಗ್ಬೇಕು. ನಾವಾಗ್ಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಈಗ ಮಾತನಾಡುವಾಗ ಹೇಳಿದ್ವಿ. ಅದಕ್ಕೆ ಅದು ಅವರಿಗೆ ಗೊತ್ತುಂಟು, ಆ ಮಿಡಿತ ಅವ್ರಿಗೆ ಬರಬೇಕು. ಅದು ಒಬ್ಬ ಸೌಂಡ್ ಇಂಜಿನಿಯರ್, ಒಬ್ಬ ಗಾಯಕ ಲಕ್ಷಣ. ಇನ್ನು ಸರ್ದು ಮಗ, ಈಗ ನಾವು ಫೋಟೋ ತೆಗಿತೇವೆ, ಎಲ್ಲರೂ ತೆಗಿತೇವೆ, ಬಟ್ ಇವರ ಮಗ ಫೋಟೋ ತೆಗೆಯುವಾಗ ಅದರ ವಿಚಾರವೇ ಬೇರೆ ಇರ್ತದೆ. ಅದು ಆ ಒಳ ಅರ್ಥ ಏನು ಹುಡುಕ್ತಾರಲ್ಲ ಸರ್, ಅದು ಒಬ್ಬ ಕಲಾವಿದ. ಸರಿ, ನಾನು ನಿಮ್ಗೆ ಹೇಳಿದೆ ಮನೋಧರ್ಮದ ಜನಕರು ನೀವು ಯಾಕೆ ಈ ಪ್ರಯತ್ನವನ್ನು ಮಾಡುವುದಿಲ್ಲ ಅಥವಾ ಮಾಡಲಿಲ್ಲ? ಸ್ಪರ್ಧಾಳುಗಳ ನಾಡಿ ಮಿಡಿತ ಹಿಡಿತೀರಿ, ಬರವಣಿಗೆಯ ರೂಪವನ್ನು ನೋಡ್ತೀರಿ, ಸಾಮರ್ಥ್ಯವನ್ನು ಅಳೀತೀರಿ. ಯಾಕೆ ಅವರದ್ದೇ ಆದಂತ ಕಂಪೋಸಿಷನ್, ಅವರದ್ದೇ ಟ್ಯೂನು, ಅವರದ್ದೇ ಲಿರಿಕ್ಸ್ ಮಾಡಬಹುದಾ? ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ನೀವು ಕಂಡುಕೊಂಡಿದ್ದೀರಾ? ಎಲ್ಲರಿಗೂ ಆ ಸಾಮರ್ಥ್ಯ ಬರುತ್ತಾ? ಒಂದು ರೌಂಡ್ ಇಡಬಹುದಾ? ಸರ್ ಮಾಡ್ಬೋದು ಸರ್, ಒಳ್ಳೆ ವಿಚಾರ ಇದು ನಿಜವಾಗ್ಲು. ಯಾಕೆಂದ್ರೆ ಒಬ್ಬ ಗಾಯಕ ಅಂದ್ರೆ ಸರ್, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವನಿಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಇರಬೇಕು, ಆಳಾಗ ಅಧ್ಯಯನ ಮಾಡ್ಬೇಕು. ಅಲ್ಲಿ ಕ್ರಿಯೇಟ್ ಆಗೋದೇ ಒಂದು ಸಂಗೀತ, ಆಯ್ತಾ ಸರ್? ಆಗ ಅವನು ನಿಜವಾದ ಒಬ್ಬ ಕಲೆಗಾರ ಅಂತ ಅಲ್ಲಿ ಗೊತ್ತಾಗ್ತದೆ ಸರ್. ನಿಜವಾಗ್ಲು ನೆಕ್ಸ್ಟ್ ಏನಾದ್ರು ಇದ್ರೆ ಇಂಥ ರೌಂಡ್ಸ್ ಎಲ್ಲ ನಾವ್ ಇಡ್ತೇವೆ ಸರ್. ಯಾಕೆಂದ್ರೆ ಬರೀ ಹಾಡ್ಕೊಂಡೆ ಹೋಗುದು ಅದು ಅಷ್ಟು ಸಮಂಜಸವಲ್ಲ. ಮನೋಧರ್ಮದಲ್ಲಿ ಸ್ವಲ್ಪ ಹಾಗೆ ಮಾಡಿತ್ತು, ಅವ್ರ ಕ್ರಿಯೇಟಿವಿಟಿಯನ್ನು ಮಾಡ್ಬೋದಂತ ಮಾಡಿತ್ತು. ಸೊ ತುಂಬಾ ಕ್ರಿಯೇಟಿವಿಟಿ ಮಾಡಿದ್ದಾರೆ. ಕಿಶು ಸರ್, ಈಗ ನಮ್ಮದೇ ಮಗುವನ್ನು ನಾವು ಹೊಗಳ್ತೇವೆ, ಹೆತ್ತವಳಿಗೆ ಹೆಗ್ಗಣ ಮುತ್ತು. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ವಿಶ್ವೇಶ್ವರಯ್ಯನವರಿಗೆ ಹೀಗೇನೆ ಆಗ್ಬೇಕಂತ ಇರುತ್ತೆ. ಅವರು ತಂತ್ರಜ್ಞಾನಿ, ಆದ್ರೆ ಕೆಲಸ ಮಾಡುವವನು ಹಾಗೇನೆ ಇರ್ಬೇಕಲ್ವಾ? ಸೊ ನಿಮ್ಗೆ ಟೋಟಲ್ ಎಷ್ಟು ಹ್ಯಾಪಿನೆಸ್ ಇದೆ? ನಿಮ್ಮ ಟೆಕ್ನಿಕಲ್ ಟೀಮು, ಎಡಿಟಿಂಗ್ ಟೀಮು, ಟಿವಿ ಸ್ಕ್ರೀನ್ ನಲ್ಲಿ ಕಾಣುವವರು ಗುರುಗಳು, ನಿರೂಪಕರು, ಹಾಡುಗಾರರು, ಅದರ ಹಿಂದೆ ಕೆಲಸ ಮಾಡುವವರು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಿ? ಎಷ್ಟು ರೀಚ್ ಆಗಿದೆ? ನೀವು ನೋಡಿದಿರಲ್ಲ ಎಪಿಸೋಡ್ಸ್, ನೀವೇ ಹೇಳಿದ್ರಲ್ಲ ಇದಕ್ಕೊಂದು ಬೇರೆ ಟೈಮ್ ಸ್ಲಾಟ್ ಸಿಗ್ಬೇಕಿತ್ತು ಅಂತ ಹೇಳಿ. ಐ ಥಿಂಕ್ ದಟ್ ಆನ್ಸರ್ಸ್ ಯುವರ್ ಕ್ವಶನ್. ಯಾಕೆಂದ್ರೆ ಆ ರೀತಿಯಲ್ಲಿ ಆ ಕಾರ್ಯಕ್ರಮ ಟಿವಿ ಸ್ಕ್ರೀನ್ ನಲ್ಲಿ ಮೂಡಿ ಬರ್ಬೇಕಿದ್ರೆ ಅದು ನನ್ನ ಟೆಕ್ನಿಕಲ್ ಟೀಮ್ ಇದು ಸಾಮರ್ಥ್ಯ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅದು ನಮಗೆ ಈಗ ನೀವು ಸಹ ನೋಡಿರ್ತೀರಿ, ನಮ್ಮ ಟಿವಿಗೆ ಬರ್ತೇವೆ, ನಮಗೆ ಏನ್ ಹೇಳ್ತಾರೆ, ಪ್ಲೇಸ್ ಕೊರತೆ ಅಲ್ಲ, ಪ್ಲೇಸ್ ಇದಲ್ಲ, ಪ್ಲೇಸ್ ಬೇಕಾದಷ್ಟುಂಟು, ಮ್ಯಾನ್ ಪವರ್.
ನಮ್ದು ಚೇಂಜ್ ಆಗ್ತಾ ಇರ್ತದೆ. ನಮ್ದು ವಿಡಿಯೋ ಎಡಿಟರ್ಸ್ ಚೇಂಜ್ ಆಗ್ತಾ ಇರ್ತಾರೆ, ಕ್ಯಾಮರಾಮನ್ ಚೇಂಜ್ ಆಗ್ತಾ ಇರ್ತಾರೆ, ಅನುಭವ ಪಡಿತಾರೆ, ಹೋಗ್ತಾರೆ, ಸೀದಾ ಹೇಳುತ್ತಾರೆ. ಹೌದು, ಅದು ಈ ಸಾಧಾರಣ ಉಡುಪಿ ಮಂಗಳೂರಿನಲ್ಲಿ ಇದು ಸಾಮಾನ್ಯ ಸಮಸ್ಯೆ. ಆದ್ರೂ ಕೆಲವು ಸರಿ ಒಂದೊಂದು ಎಪಿಸೋಡ್ ರೆಡಿ ಆಗ್ತದ ಇಲ್ವಾ ಅಂತ ನಮ್ಗೆ ಧೈರ್ಯ ಇರುದಿಲ್ಲ. ಆದ್ರೂ ಅದನ್ನೆಲ್ಲ ನಮ್ಮ ಕೆವಿನ್ ಸರ್ ಇದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ಕೆಲವು ನಮ್ಮ ಡೆಡಿಕೇಟೆಡ್ ಮೊದಲಿಂದ ಇದ್ದವರಿದ್ದಾರೆ, ಅವ್ರ ಜೊತೆ ಹೊಸಬ್ರು ಅವರನ್ನ ಪಳಗಿಸ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದು ನನ್ನ ಟೆಕ್ನಿಕಲ್ ಟೀಮ್ ಮತ್ತೆ ಅವರನ್ನೆಲ್ಲ ಕರ್ಕೊಂಡು ಹೋಗುವ ಕೆವಿನ್ ಸರ್ ಇದು ನಿಮ್ಗೆ ಸಂತೃಪ್ತಿ ಇದೆ. ಡೆಫಿನೆಟ್. ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಇಡೀ ಎಪಿಸೋಡು, ಇಡೀ ನಮ್ಮ ಎಷ್ಟು ಸಂಚಿಕೆಗಳಾಗ್ತದೆ ಅಷ್ಟು ಸ್ಪಾನ್ಸರ್ಗಳು ತಾವಾಗಿ ಕೇಳ್ಕೊಂಡು ಬಂದದಿದೆ ನಾವು ಮಾಡ್ತೇವೆ ಅಂತ, ಅಥವಾ ನೀವಾಗಿ ಕೇಳ್ಕೊಂಡು ಅವರನ್ನೇ ಕೇಳ್ಕೊಳ್ಬೇಕಾ? ನಾವು ಕೇಳಿಕೊಂಡು ಹೋಗ್ಬೇಕು. ತಾವಾಗಿ ಬಂದು ಕೊಟ್ಟದಿಷ್ಟು ಅಲ್ಲ, ಇದು ಎಲ್ಲ ಕಂಪ್ಲೀಟ್ ಆದ ಮೇಲೆ ಬರ್ಬೋದು ಎಂಬ ನಿರೀಕ್ಷೆ ಇದೆಯಾ? ಬರ್ಬೇಕು. ಇದೇ ನಮ್ದು ಉದ್ದೇಶ. ಇನ್ನು ಮುಂದೆ ಇನ್ನು ನಾವು ಬೆಳಿಬೇಕಾದ್ರೆ ನಾವು ಇಂಥದೊಂದು ಕಾರ್ಯಕ್ರಮ, ಇಂಥದೊಂದು ಸ್ಟ್ಯಾಂಡರ್ಡ್ ಕೊಟ್ಟ ನಂತರ ಅವರು ಅದು ಕೇಳಿಕೊಂಡು ಬರ್ಬೇಕು ಅಂತ ನಮ್ದು ಎಕ್ಸ್ಪೆಕ್ಟೇಷನ್. ಬರ್ತಾರೆ. ಯಶವಂತ್ ಸರ್, ಈಗ ಚಿತ್ರಕರ ಅಂದ್ರೆ ಚಿತ್ರಕಲಾವಿದ ನಾನು ಮತ್ತು ಬ್ರಷ್ ಮತ್ತು ಕ್ಯಾನ್ವಾಸ್, ಶಿಲ್ಪಕಾರ ನಾನು ಮತ್ತು ಉಳಿ ಮತ್ತು ಕಲ್ಲು ಅಥವಾ ಕಾಷ್ಟ ಕಟ್ಟಿಗೆ, ಭಾಷಣಗಾರ ನಾನು ಮತ್ತು ಮೈಕ್. ಸಂಗೀತ ಹಾಗಲ್ಲ ಸರ್, ಇನ್ಸ್ಟ್ರೂಮೆಂಟ್ ಬೇಕು, ಹೌದು, ಸಿಂಗರ್ ಬೇಕು, ಅದೆಲ್ಲ ಕೊಲಾಬ್ರೇಷನ್. ಖಂಡಿತ. ಎಷ್ಟು ಕಷ್ಟ ಅಂತ ಸರ್, ಇದು ತುಂಬಾ ಕಠಿಣ. ಆದರೆ ಒಬ್ಬ ಗಾಯಕನ ಜ್ಞಾನ, ಸಂಗೀತ ಜ್ಞಾನ ಏನಿದೆ ಅದರ ಡಬಲ್ ಜ್ಞಾನ ಸಂಗೀತ ಪರಿಕರ ತಜ್ಞರಿಗೆ ಇರಬೇಕಾಗ್ತದೆ ಸರ್. ಒಂದೊಂದು ಹಿನ್ನೆಲೆ ಗಾಯಕರು ಎಷ್ಟು ಪೂರಕ ಹಾಡುಗಾರನಿಗೆ? ತುಂಬಾ ಸರ್. ಯಾಕೆಂದ್ರೆ ನಾನೊಂದು ರಾಗವನ್ನು ಹಾಡ್ತೇನೆ ಅಂದ್ರೆ ನನಗಿಂತಲೂ ಡಬಲ್ ವೇಗದಲ್ಲಿ ಅವರು ಅದನ್ನ ಜಜ್ಮೆಂಟ್ ತಗೊಂಡಾಗಿರ್ತದೆ. ಈಗ ನನ್ನೊಂದು ನಡಿಗೆ ಅಂತ ಹೇಳ್ತಾರೆ, ಒಂದು ಲಯದಲ್ಲಿ ಹಾಡ್ಬೇಕು ಅಂದ್ರೆ ಆ ಲಯವನ್ನ ಗಟ್ಟಿಯಾಗಿ ಅವರು ನಮಗೆ ಕೊಡ್ತಾರೆ. ಸ್ಕ್ರೀನ್ ನ ಮೇಲೆ ಅಥವಾ ವೇದಿಕೆಯ ಮೇಲೆ ಪ್ರಾಜೆಕ್ಟ್ ಆಗೋದು ಯಶವಂತ್ ಸರ್. ಎಸ್. ಆದ್ರೆ 100% ಅದರ ಹಿಂದೆ ಇನ್ಸ್ಟ್ರೂಮೆಂಟ್, ಅದು ದೊಡ್ಡದಿದ್ದು ಸಣ್ಣದಿರಬಹುದು. ನನ್ನ ಪ್ರಕಾರ ಎಲ್ಲ ಇನ್ಸ್ಟ್ರೂಮೆಂಟ್ ದೊಡ್ಡದೆ. ಕರೆಕ್ಟ್ ಸರ್. ಅದರಲ್ಲಿ ತಾರತಮ್ಯ ಮಾಡಬಾರ್ದು. ಅವರು ಎಷ್ಟು ನಿಮ್ಮನ್ನ ಬೂಸ್ಟ್ ಮಾಡಿದ್ರು ಕೂಡ ಹೈಲೈಟ್ ಆಗುದು ನೀವು. ಅವರ ಡೆಡಿಕೇಶನ್ ಇರುತ್ತೆ. ಸೊ ಸ್ವರಸಾಗರದಲ್ಲಿ ನಿಮ್ಗೆ ಎಷ್ಟು ಹ್ಯಾಪಿನೆಸ್ ಇದೆ ಹಿನ್ನೆಲೆ ಸಂಗೀತಗಾರರು? ಸರ್, ತುಂಬಾ ಖುಷಿ ಇದೆ. ಅರುಣಣ್ಣ ಅಂಡ್ ಅವ್ರ ಟೀಮ್ ಅವರು ಸೂಪರ್. ನಮಗೆ ಆಡಿಷನ್ಗೆ ಬಂದಿದ್ರು, ಈಗ ಮೇನ್ ಗ್ರ್ಯಾಂಡ್ ಫಿನಾಲೆ ಕೂಡ ಇರ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಕ್ರೆಡಿಟ್ ನಾನು ಒಬ್ಬನೇ ಅಲ್ಲ ಸರ್, ಇಲ್ಲಿ ದುಡಿದಂತಹ ಎಲ್ಲ ಸಜ್ಜನ ಬಂಧುಗಳಿದ್ವಿ. ನಾವು ಏನೇ ನೋವುಗಳಾದ್ರೆ ಎಲ್ಲರೂ ಶೇರ್ ಮಾಡ್ತೇವೆ, ಏನೇ ಹ್ಯಾಪಿನೆಸ್ ಇದ್ರೆ ಎಲ್ಲರೂ ಶೇರ್ ಮಾಡ್ತೇವೆ. ಹೇಳಿದ್ರೆ ಸಮಾನ ಮನಸ್ಕರು ಅಂತ. ಖಂಡಿತ ಖಂಡಿತ ಸರ್. ಈಗ ನವೆಂಬರ್ 9ಕ್ಕೆ ಫೈನಲ್ಸ್ ಇದೆ. ಓಪನಿಂಗ್ ಗ್ರ್ಯಾಂಡ್ ಮಟ್ಟದಲ್ಲಿ ಮಾಡಿದ್ರಿ. ಯಾರು ಊಹೆಗೆ ನಿಲುಕದಷ್ಟು ಅಂತ ಹೇಳ್ತಾರಲ್ಲ, ಊಹಿಸ್ಲಿಕ್ಕೆ ಅಸಾಧ್ಯವಾದನ್ನು ಮಾಡಿದ್ರಿ. ಸೊ ಏನು ನಿಮ್ಮ ಪ್ಲಾನ್ಸ್? ಏನು ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು, ಸಮಥಿಂಗ್ ಸ್ಪೆಷಲ್ ಮಾಡಬೇಕು? ಇದು ಸಹ ಅದೇ ರೀತಿ ಯಾರು ಎಣಿಸಿಕೊಳ್ಳದ ಹಾಗೆ ಮಾಡ್ಬೇಕಂತ ಇದೆ. ಅದ್ರಿಂದ ಅಷ್ಟು ದೊಡ್ಡ ನೀವು ಬನ್ನಿ, ಇದು ಓಪನ್ ಫಾರ್ ಆಲ್. ಸೀಮಿತ ಇದನ್ನ ಎಲ್ಲರಿಗೂ ಓಪನ್ ಇಟ್ಟು ಇನ್ವೈಟ್ ಮಾಡ್ತಾ ಇದ್ದೇವೆ, ಬನ್ನಿ ನೋಡಿ ಅಂತೇಳಿ. ಸೊ ನೀವೆಲ್ಲರೂ ಸ್ಥಳ ನಿಗದಿಯಾಗಿದೆ. ಕನ್ನರ್ಪಾಡಿ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ, ಕನ್ನರ್ಪಾಡಿ ಶಿಕ್ಷಣ ಸಂಸ್ಥೆ, ದೈಜಿ ವರ್ಲ್ಡ್ ನ ಯಾವುದೇ ಕಾರ್ಯಕ್ರಮಗಳು ಆಗುವಾಗ ವೀಕ್ಷಕರೇ ಅವರು ನಮ್ಗೆ ಒಂದು ಸ್ಪಂದನೆ ಕೊಡ್ತಾರೆ, ಆಯ್ತು ಅಂತ ಹೇಳ್ತಾರೆ. ಬಹುಶಃ ನಮ್ಮ ರಿಯಾಲಿಟಿ ಶೋ ಇದು ಪ್ರಾರಂಭಗೊಂಡದ್ದು ಕೂಡ ಅಲ್ಲಿಯೇ. ಸೊ ಎಸ್ ಸರ್, ಹೇಳಿ. ಸೊ ಅಲ್ಲಿಯೇ ಪುನಃ ಈ ಶೋ ನಾವು ಪ್ಲಾನ್ ಮಾಡಿದ್ದೇವೆ. ಸೊ ಮತ್ತೆ ಎಲ್ಲರನ್ನ ಓಪನ್ ಏರ್ ಎಲ್ಲರನ್ನ ಕರಿತಾ ಇದ್ದೇವೆ. ಬಂದು ನೀವು ಬರ್ಬೇಕು, ಬಂದು ನೋಡ್ಬೇಕು ಹೇಗೆ ಆಗ್ತದೆ ಅಂತ ಹೇಳಿ. ಏನು ಇದೆ ಅಂತೇಳಿ ಹೇಳುದಿಲ್ಲ ಇಲ್ಲ, ಆ ದಿವಸ ಓಕೆ. ಅಲ್ವೇನ್ ಸರ್, ಈಗ ತಾವು ಇದರಲ್ಲಿ ಅನಿರೀಕ್ಷಿತವಾಗಿ ಬಂದ್ರಿ. ಬರುವಾಗ ನಿಮ್ಗೆ ಹೆಸಿಟೇಷನ್ ಇದ್ದಿರಬಹುದು, ಅಯ್ಯೋ ನನಗೆ ಹೇಳಿದಾರಪ್ಪ ಅಲ್ವಾ, ಎಲ್ಲರನ್ನು ಬಿಟ್ಟು ಮೋಂಟನನ್ನು ಹಿಡಿದ್ರು ಅಂತೇಳಿ. ಈಗ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರಿ? ಬಹುಶಃ
ನಾನು ಅವ್ರ ಹತ್ರ ಅದೇ ಅವ್ರು ಹೇಳೋದಾಗೆ ನಾನು ಒಂದು ಎಪಿಸೋಡ್ ಅಂದ್ರೆ ಅದನ್ನ ಸಡನ್ ಶೂಟಿಂಗ್ ಇತ್ತು, ಅನಿವಾರ್ಯ ಇತ್ತು, ನಾನು ಬರ್ತೇನೆ ಬಟ್ ನನ್ನೊಂದು ಮುಂದುವರ್ಸ್ಬೇಡಿ ಅಂತ ನಾನೇ ಒಂದ್ 3-4 ಜನ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೇನೆ, ಅವ್ರ ಫೋಟೋ ಎಲ್ಲ ಕಳ್ಸಿದ್ದೇನೆ, ಎಷ್ಟು ಚಂದ ಇದ್ದಾರೆ ನೋಡಿ ಅಂತ ಎಲ್ಲ ಕಳ್ಸಿದ್ದೇನೆ. ಇವನ್ ಫೈನಲಿಗೆ ಸಹ ನಾನು ಬಹಳ ದೊಡ್ಡ ದೊಡ್ಡ ಹೋಸ್ಟ್ ಗಳನ್ನೆಲ್ಲ ಅವರಿಗೆ ರೆಕಮೆಂಡ್ ಮಾಡಿದೆ. ಬಟ್ ಅವ್ರು ಹೇಳಿದ್ರು, ಇಷ್ಟವ್ರೆ ನೀವು ಮಾಡಿದ್ದೀರಿ, ನಡ್ಕೊಂಡು ಹೋಗ್ತಾ ಇದೆ, ಮುಗಿಸಿ ಬಿಡುವ, ಏನಾಗ್ತದೆ ನೋಡುವ ಅಂತ ಹೇಳಿದ್ದಾರೆ. ಅವರು ಕೊಟ್ಟ ಧೈರ್ಯಕ್ಕೆ ಈಗ ನಾನು ಫೈನಲ್ ಗಣಿ ಆಗ್ತಾ ಇದ್ದೇನೆ. ಬಹುಶಃ ಅದು ಫೈನಲ್ ಅಂತ ಬೇಡ. ಈಗ ನಾನ್ ಎಣಿಸಿದ್ದು ನೀವು ಹೆಸಿಟೇಷನ್ ಅಲ್ಲಿ ಬಂದದ್ದು, ಅಯ್ಯೋ ಬೇಕೋ ಬೇಡವಾ, ಅವರಿಗೆ ಬೇಜಾರಾಗುತ್ತೆ ಅಂತ ಇಲ್ಲಿ ಬಂದಿರ್ಬೋದು. ಸತ್ಯ ಪ್ರಾಮಾಣಿಕವಾಗಿ ಹೇಳ್ಬೇಕು, ನೀವು ಎಷ್ಟು ಇದರಲ್ಲಿ ತೊಡಗಿಸಿಕೊಂಡ್ರಿ ಅಂತ. ಅದ್ರ ನಂತರ ನಾನು ಅಂದ್ರೆ ಒಂದ್ಸಲ ಬಂದ ನಂತರ ಇನ್ವಾಲ್ವ್ ಆದೆ. ಇವನ್ನೆಲ್ಲ ಇವ್ರ ಗ್ರೂಪ್ ಇತ್ತು, ಎಲ್ಲ ಸಿಂಗರ್ಸ್ ಇದೆಲ್ಲ ಪರಿಚಯ ಆಯ್ತು. ಅವ್ರು ಕೂಡ ಯಶವಂತ್ ಸರ್ ಹತ್ರ ಕೇಳ್ತಿದ್ರು, ನಮ್ಮ ಹತ್ರ ಕೂಡ ಹೇಗೆ. ಪರ್ಸನಲ್ ಏನ್ ಬೆನಿಫಿಟ್ ಆಯ್ತು ನನಗೆ? ನನ್ನ ಸಂಗೀತ ಜ್ಞಾನ ಬಹಳ ವೃದ್ಧಿ ಆಗಿದೆ. ಈಗ ನಾನು ಕೂಡ ಕೂತ್ಕೊಂಡ್ರೆ ಸಾಧಾರಣ ಒಂದು ಜಡ್ಜ್ ಮಾಡಬಲ್ಲ ಅಂದ್ರೆ ಹಾಗಲ್ಲ, ನನಗೆ ಗೊತ್ತಾಗ್ತದೆ ಸಹವಾಸ ದೋಷ ತಪ್ಪು ಮಾಡಿದ್ರಲ್ಲ, ಅಯ್ಯೋ ತಪ್ಪಿ ಬಿದ್ರಲ್ಲ ಅಂತ ನನಗೂ ಅನಿಸ್ತದೆ. ಈಗ ಅಂದ್ರೆ ಅಷ್ಟು ಸಂಗೀತದ ಜ್ಞಾನ ಬಂದಿದೆ, ಅಷ್ಟೊಂದು ಹಾಡುಗಳ ಬಗ್ಗೆ ಜ್ಞಾನ ಬಂದಿದೆ. ಅದಕ್ಕಿಂತ ಮುಖ್ಯ ಈಗ ಸ್ವರಸಾಗರ ಪ್ರಥಮ ಎಪಿಸೋಡ್ ಆಗ್ತದೆ. ನನ್ನ ಹತ್ರ ಒಂದು 50ರಿಂದ 60 ನಂಬರ್ ನಾನೀಗ ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ಸೀಸನ್ 2 ಆಗುವಾಗ ನಮ್ಗೊಂದು ಮೆಸೇಜ್ ಕೊಡಿ ಅಂತ ಹೇಳಿದಕ್ಕೆ ನಾನು ನಂಬರ್ ಎಲ್ಲ ಬರ್ದಿಟ್ಟು ಈಗ ಯಾರದೆಲ್ಲ ಬರ್ದೆಲ್ಲ ಇಟ್ಕೊಂಡಿದ್ದೆ. ಸುಮಾರು 45 ಜನ ಈಗಾಗಲೇ ಸ್ವರಸಾಗರ 2ಕ್ಕೆ ಬರ್ಲಿಕ್ಕೆ ನನ್ನ ಹತ್ರ ಹೆಸರು ಕೊಟ್ಟಿದ್ದಾರೆ. ಸೊ ಅಷ್ಟು ಸಂಗೀತಗಾರರೊಂದಿಗೆ ನಾನು ಇನ್ವಾಲ್ವ್ ಆಗಿದ್ದೇನೆ. ಸೊ ಎಲ್ಲ ಅವರು ಮನೆಗೆ ಹೋದಾಗ ಕೂಡ ಅವರಷ್ಟೇ ಬೇಸರ ನನಗೂ ಆಗಿದೆ, ಅಂದ್ರೆ ಅಯ್ಯೋ ಇಷ್ಟೊಳ್ಳೆ ಗಾಯಕರಲ್ಲ ಅಂತ. ಬಟ್ ಆದ್ರೂ ಕೂಡ ಅವರು ಸಂಪರ್ಕದಲ್ಲಿದ್ದು, ಇಲ್ಲ ಸರ್ ಸೀಸನ್ 2ಕ್ಕೆ ಬರ್ತೇವೆ, ಮೊದಲು ರೌಂಡ್ ಹೊರಗೋದವರೆಲ್ಲ ಬರ್ಬೋದಲ್ಲ ಅಂತ ಕೂಡ ಕೇಳ್ತಾರೆ. ಬರ್ಬೋದು, ಏನ್ ತೊಂದರೆ ಇಲ್ಲ. ಮರೆಯಲಾಗದ ಘಟನೆ ಏನಾದ್ರು ಆಗಿದೆ? ತುಂಬಾ ಆಗಿದೆ ಸರ್. ಒಂದು ಹೇಳ್ಬೋದು. ಮರೆಯಲಾಗದ ಘಟನೆ ಅಂದ್ರೆ ನನಗೆ ಫಸ್ಟ್ ದಿನ ಬಂದಾಗ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಹೇಳ್ಬೇಕಾದ್ರೆ, ಭಾರತ್ ಕೋಆಪರೇಟಿವ್ ಲಿಮಿಟೆಡ್ ಮುಂಬೈ, ಭಾರತ್ ಕೋಆಪರೇಟಿವ್ ಮುಂಬೈ ಅಂದ್ರೆ ಅದೊಂದು ಬಹಳ ಕಷ್ಟ ಆಗ್ತಿತ್ತು. ಇನ್ನೊಂದು ಇವ್ರು ಎಷ್ಟು ಹೇಳಿದ್ರು ಪಿಂಕಿ ಫ್ಯಾಷನ್, ನಾನು ಡಿಂಕಿ ಫ್ಯಾಷನ್ ಅಂತಿದ್ದೆ. ಡಿಂಕಿ ಅಲ್ಲ, ಹೌದು, ಅದು ನಮಗೆ ಐಸ್ ಕ್ರೀಮ್ ತಲೆಯಲ್ಲಿದೆ. ಸೊ ಪದೇ ಪದೇ ಹಾಗೆ ತುಂಬಾ ಕಷ್ಟಪಟ್ಟಿದ್ದೇವೆ. ಮತ್ತೆ ಕೆಲವ್ರ ಹೆಸರು ಹೇಳುವಾಗ ಏನೋ ತಪ್ಪಿ ಬೀಳೋದು ಸುಮಾರು ಸಲ ಆಗ್ತದೆ. ಬಟ್ ಭಾರತ್ ಈಗ ನಾನು ನನಗೆ ರಾತ್ರಿ 12 ಗಂಟೆ 1 ಗಂಟೆ ಹೇಳ್ಸಿ ಯಾರು ಸ್ಪಾನ್ಸರ್ ಕೇಳಿದ್ರೆ ಭಾರತ್ ಕೋಆಪರೇಟಿವ್. ಅದು ಮರೆಯಲಾಗದ ಅದೆಲ್ಲ ಕಲಿತೆ. ಅಂದ್ರೆ ಸ್ಪಾನ್ಸರ್ ಹೆಸರೆಲ್ಲ ನೋಡ್ದೆ. ಅಂದ್ರೆ ಅಲ್ಲಿ ಎಲ್ಲಿಯೂ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಎದುರುಗಡೆ ಟೆಲಿಪ್ರಾಂಪ್ಟರ್ ಇಲ್ಲ. ಟೆಲಿಪ್ರಾಂಪ್ಟರ್ ಕೊಡ್ಲಿಕ್ಕೆ ನೀವು ಅವರಲ್ಲ. ಸರಿ ಯಶವಂತ್ ಸರ್, ಈ ಸ್ಪೆಷಲ್ ಎಪಿಸೋಡ್ ಮುಗಿಸುವಂತ ಸಮಯ. ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ಇದು ಎಲ್ಲರ ಒಗ್ಗೂಡುವಿಕೆಯಿಂದ ಆದದ್ದು ಅಂತ ಹೇಳಿ. ಸೊ ಫೈನಲ್ಗೆ 7 ಮಂದಿ ಇದ್ದಾರೆ. ಹೌದು. ಏನ್ ನಿರೀಕ್ಷೆ ಇಟ್ಟಿದ್ದೀರಿ ಸರ್? ನಿಜವಾಗ್ಲೂ ಏನಪ್ಪಾ ಅಂದ್ರೆ ಅವತ್ತಿನ ದಿನ ಕೌಂಟ್ ಆಗ್ತದೆ ಸರ್. ಈಗ ಇಷ್ಟು ದಿನ ಈಗ ನಮ್ಮ ಮನಸ್ಸೊಳಗೆ ಇಷ್ಟು ಜನ ಅದ್ಭುತ ಹಾಡ್ತಾರೆ, ಒಂದೊಂದು ಜಾನರ್ಲಿ ಸ್ಪೆಷಲ್ ಇದ್ದಾರೆ. ಬಟ್ ನಾಡ್ದು ಗ್ರ್ಯಾಂಡ್ ಫಿನಾಲಿಗೆ ಏನೇ ಪಾಸಿಟಿವ್ ಇದ್ರು ಅದಕ್ಕೆ ಅವರೇ ಜವಾಬ್ದಾರಿ, ನೆಗೆಟಿವ್ ಇದ್ರು ಅವರೇ ಜವಾಬ್ದಾರಿ. ಆದ್ರೆ ನನ್ನ ಕಲ್ಪನೆ ಏನಪ್ಪಾ ಅಂದ್ರೆ 7 ಜನರು ಕೂಡ ಅದ್ಭುತ ಸಿಂಗರ್ಸ್, ಅದ್ರ ಬಗ್ಗೆ 2 ಮಾತಿಲ್ಲ. ಹಾಗಂತ ಈಗಾಗಲೇ ಕೆಲವರು ಮೂವೀಸ್ ಎಲ್ಲ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದು ಖುಷಿ ಆಯ್ತು ಸರ್. ಯಾಕೆಂದ್ರೆ ನಮ್ಮ ಚಾನಲ್ ಮೂಲಕವಾಗಿ 10 ಜನ ಗುರುತಿಸ್ತಾ ಇದಾರಲ್ಲ ಅಂತ ತುಂಬಾ ಖುಷಿ ಆಯ್ತು. ಮತ್ ನಾವು ಸರ್ ನಾವು ಹೇಳಿದಾಗೆ ಅನೇಕ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ದೇವೆ, ಅದು ಅವರಿಗೆ ಬೆನಿಫಿಟ್. ಅದು ಆಮೇಲೆ ಅವರು ಅದನ್ನ ಹೇಗೆ ಅದನ್ನ ಕಾಪಾಡಿಕೊಳ್ಳೋದು ಅವರಿಗೆ ಬಿಟ್ಟದ್ದು. ಆಮೇಲೆ ಈಗ ಗ್ರ್ಯಾಂಡ್ ಫಿನಾಲಿಗೆ ಯಾವ ಸ್ಪರ್ಧಿ ವಿಜೇತರಾದ್ರೂ ಕೂಡ ತಮ್ಮ ಖುಷಿ ಇದೆ? ಅಯ್ಯೋ ಖಂಡಿತ ಸರ್, ಎಲ್ಲರೂ ಸಮಾನ. 7 ಜನ ಮಕ್ಕಳು ಅಲ್ಲ, ಈಗ ನನ್ನ ಮಗು ಕೂಡ ಬಂದ್ರು ಅದು ನ್ಯಾಯಕ್ಕೆ ನ್ಯಾಯ ಸರ್, ಅದು ಮಾತ್ರ ಪಕ್ಕ. ಆದ್ರೆ ಈ 7 ಜನರಲ್ಲಿ ಬಹುಮಾನ ಒಬ್ಬನಿಗೆ ಇರೋದು. ಆ ಒಂದು ಬಹುಮಾನಕ್ಕೆ 7 ಜನರ ಫೈಟಿಂಗ್ ನಡೀತದೆ. ಅಂದ್ರೆ ದೈಹಿಕವಲ್ಲ, ಮಾನಸಿಕವಾಗಿ, ಸಂಗೀತ ಜ್ಞಾನದ ಮೂಲಕವಾಗಿ. ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ, ನಮ್ಮ SPB ಸರ್ ಅವರ ರಿಯಾಡ್ ಶೋ ಇದೆ ತುಂಬೆಡವೇನು, ನನಗಿಂತ ಮುಂಚೆ ವಿನ್ ಆದಂತವ್ರು ಸಂಗೀತ ಬಾಲಚಂದ್ರ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಜಡ್ಜ್ಮೆಂಟ್ ಇರ್ತದೆ, ಟೈಟ್ ಜಡ್ಜ್ಮೆಂಟ್ ಇರ್ತದೆ ಸರ್. ಹಾಗಾಗಿ ಜಡ್ಜ್ಮೆಂಟ್ ನಿಮ್ದು ಮತ್ತು ಸಹ ತೀರ್ಪುದಾರರಿಗೆ ಚಟಪಟಿ ಆದದ್ದು ಉಂಟಾ ಯಾವುದೇ ಎಪಿಸೋಡ್? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ.
ಸತ್ಯ ಸರ್. ಸಾತ್ವಿಕ ಮನೋಭಾವನೆಯವರು ಹೆಚ್ಚಿನವ್ರು ಇರೋದು. ಅಂದ್ರೆ ಒಂದು ಏನೇ ಹೇಳ್ತಾರೆ ನೋಡಿ, ಒಂದು ತುಂಬಿದ ಕೂಡ ತುಳುಕುವುದಿಲ್ಲ ಅಂತ. ಆದ್ರೆ ಒಂದೊಂದು ಜಡ್ಜ್ ನಾವು ಇದು ಸಾಮರ್ಥ್ಯ ಬೇರೆ ಬೇರೆ ಇರುತ್ತೆ. ಕೆಲವೊಮ್ಮೆ ವಾದ ವಿವಾದ ಇರಬಹುದು, ಸಂವಾದ ಅಂತೇಳಿ ಆಗಬೇಕು. ಕರೆಕ್ಟ್. ಸೊ ಹಾಗೆ ಅಂದ್ರೆ ನೀವು ಆಯ್ಕೆ ಮಾಡಿದಂತ ಸಹ ತೀರ್ಪುದಾರರು ಒಂದೇ ಮನೋಭಾವದವರು ಇದ್ರ? ಎಲ್ರು ಒಂದೇ ಒಳ್ಳೆಯ ಮನೋಭಾವನೆ ಸರ್, ಯಾವುದೇ ರೀತಿ ಸಮಸ್ಯೆ ಏನಿಲ್ಲ. ಬಟ್ ಕೆಲವೊಮ್ಮೆ ಏನಂದ್ರೆ ಅವರ ಸಾಮರ್ಥ್ಯ ತುಂಬಾ ಕೆಳಮಟ್ಟದ ಅಂತ ಹೇಳುದಿಲ್ಲ, ಅವರ ಸಾಮರ್ಥ್ಯ ಅಷ್ಟು. ಆಗ ನಾವೇ ಅದನ್ನ ಸಮಾಧಾನ ಪಟ್ಟಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಸರ್. ಇದೇ ಬಿಟ್ರೆ ಯಾವುದೇ ರೀತಿಯ ಚಟಪಟಿಗಳಾಗ್ಲಿ ಇದೆಲ್ಲ ಇಲ್ಲ. ಇನ್ನು ಕೆಲವು ಜಡ್ಜಸ್ ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರ ಮಾತಿನ ಸ್ಟೈಲೇ ಚೇಂಜ್ ಆಗಿದೆ ತುಂಬಾ. ಬಟ್ ಅಲ್ಲಿಯೂ ಕೂಡ ಅಷ್ಟೇ, ನಾನು ತುಂಬಾ ಎಷ್ಟೇ ಕೋಪ ಬಂದ್ರು ಅದನ್ನ ಸಮಾಧಾನ ಕೊಂಡೋಗಿದ್ದಿದೆ. ಯಾಕೆಂದ್ರೆ ಅಲ್ಲಿ ಒಂದು ಮಗು ಏನ್ ಹಾಡ್ತದೆ ಅದು ಆ ನಾಡಿ ಮಿಡಿತ ನನಗೆ ಕರೆಕ್ಟ್ ಇರ್ತದೆ ಸರ್. ಅಂದ್ರೆ ನಾನು ಚೆನ್ನಾಗಿ ಬಲ್ಲೆ ಅವರನ್ನು. ಆ ಮಗು ಏನೋ ಚೂರು ಸಣ್ಣ ತಪ್ಪಾಯ್ತು, ಇವ್ರು ಅದಾ ಹೀಗೆ ಅಂತ ಸ್ಟಾರ್ಟ್ ಮಾಡಿದಾಗ ನೋವಾಗಿದ್ದಿದೆ. ಆದ್ರೆ ನಾನು ಹೊರಗಡೆ ತೋರ್ಸ್ಕೊಳ್ಲಿಲ್ಲ ಅದನ್ನು. ಅವ್ರು ಮಾತಾಡಿ ಮುಗಿಸಿದ ಮೇಲೆ ಮತ್ತೆ ಅದಕ್ಕೊಂದು ಪೂರ್ಣ ವಿರಾಮ ಹೇಳ್ತೇವಲ್ಲ ಸರ್, ಅದ್ರ ಚಂದದೊಂದು ಪೂರ್ಣ ವಿರಾಮ ಹಾಕಿ ಸಮಾಧಾನ ಪಡಿಸಿ ತುಂಬಾ ಇದೆ. ನಾಡಿದ್ದು ಫಿನಾಲಿಗೆ ತೆರೆದ ವೇದಿಕೆಯಲ್ಲಿ ಆಗುತ್ತೆ. ಹೌದು ಸರ್. ಆಡಿಷನ್ಸ್ ನಾವು ಮುಚ್ಚಿದ ವೇದಿಕೆಯಲ್ಲಿ ಮಾಡಿದ್ದು. ಕರೆಕ್ಟ್. ಪ್ರೇಕ್ಷಕರು, ಲೈವ್ ಪ್ರೇಕ್ಷಕರು ಅಲ್ಲಿ ಯಾಕೆ ಬೇಕು ನಿಮಗೆ ಸರ್? ಎಷ್ಟು ಜನ ಪ್ರೇಕ್ಷಕರು ಬರ್ತಾರೆ ಅಷ್ಟು ಸ್ಫೂರ್ತಿ ನಮ್ಮೆಲ್ಲ ಸ್ಪರ್ಧಿಗಳಿಗೆ ಸರ್. ಯಾಕೆಂದ್ರೆ ಈಗ ನಾವು ಒಂದು ಬಟ್ಟಲಲ್ಲಿ ಅನ್ನವನ್ನ ನಾನು ಒಬ್ಬನೇ ಊಟ ಮಾಡೋದಕ್ಕಿಂತಲೂ 10 ಜನಕ್ಕೆ ನಾವು ಹಂಚಿಕೊಟ್ಟು ತಿಂದಾಗ ಎಷ್ಟು ಸಂತೋಷ ನೋಡಿ ಸರ್. ಇಷ್ಟೇ ಸರ್ ಸರ್. ಸರಿ, ಒಟ್ಟಿನಲ್ಲಿ ಸ್ವರಸಾಗರ ಸ್ಪೆಷಲ್ ಶೋ ನಾವು ಮಾಡಿದೆವು. ಬಹುಶಃ 1.5 ವರ್ಷದ ದೀರ್ಘ ಪ್ರಯಾಣ, ಸುಮಾರು 16-18 ತಿಂಗಳ ಪ್ರಯಾಣ. ಇದರ ನಡುವೆ ತಮಗೆ ವೈಯಕ್ತಿಕವಾದಂತ ಕೆಲಸಗಳು ಎದ್ದಿರಬಹುದು. ಇದಕ್ಕೆಂತಲೇ ಅಂತೇಳಿ ಒಂದು ದಿವಸ ಜಾಸ್ತಿ 18-14 ಗಂಟೆ ಎಲ್ಲ ಇರಬಹುದು. ಸೊ ಅದನ್ನೆಲ್ಲ ಮೀಸಲಿಟ್ಟಿದ್ದೀರಿ. ಯಾಕೆಂದ್ರೆ ತಮ್ಮ ತ್ಯಾಗ, ತಮ್ಮ ಪರಿಶ್ರಮವು ಕೂಡ ಇದರಲ್ಲಿ ಇದೆ. ಸೊ ತಾವು ಏನು ನಿರೀಕ್ಷೆಯನ್ನು ಮಾಡಿದ್ದೀರಿ ಅದು ಸಫಲವಾಗ್ಲಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಬಂದ್ರಿ. ಪರದೆಯ ಹಿಂದೆ ನಡೆದಂತಹ ಘಟನೆಗಳು ಮತ್ತೆ ತುಂಬಾ ವಿಸ್ತಾರವಾಗಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಸೊ ಬೆಬ್ಬೆಯಿಂದ ಪರ್ಫೆಕ್ಟ್ ನಿರೂಪಕರಾಗಿ ರಾತ್ರಿ 12 ಗಂಟೆಗೆ ಎದ್ಬಿಸಿ ಹೇಳುವ ಸಮರ್ಥ ನಿರೂಪಕರಾಗಿ ನೀವು ಬಂದ್ರಿ. ನೀವು ಹೇಳಿದ್ರಿ ಜನ ಡಿಸೈಡ್ ಮಾಡಿದ್ದಾರೆ, ಪ್ರೇಕ್ಷಕರು ಡಿಸೈಡ್ ಮಾಡಿದ್ದಾರೆ. ಯಾವುದೇ ಒಬ್ಬ ಸ್ಪರ್ಧಾಳು ಬಹಳ ಬೇಸತ್ತು ಅಥವಾ ತನ್ನ ಬೇಸರವನ್ನು ವ್ಯಕ್ತಪಡಿಸದೆ ತನ್ನದೇ ತಪ್ಪು ಅಂತ ಹೇಳಿ ಹೊರ ನಡೆದಿದ್ದಾರೆ. ಇದ್ದವರು ಸಂತೋಷದಲ್ಲಿದ್ದಾರೆ. ಒಟ್ಟಿನಲ್ಲಿ ಇದು ನಮ್ಮ ದೈಜುವಲ್ ಉಡುಪಿ ಸ್ಟುಡಿಯೋದ ಪ್ರಥಮ ಪ್ರಯತ್ನ. ಅದರ ಫೈನಲ್ ಕಡೆಗೆ ಸಾಗುತ್ತಾ ಇದೆ. ತಮ್ಮ ಯೋಜನೆಗಳು ಮತ್ತು ನಿರೀಕ್ಷೆಗಳು ಫಲದಾಯಕವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚಿನದೇ ಸಿಗಲಿ ಅಂತ ಹೇಳಿಕೊಳ್ಳುತ್ತಾ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ತಮಗೆ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ದೈಜು ವರ್ಲ್ಡ್ ಉಡುಪಿ ಸ್ಟುಡಿಯೋ ಅರ್ಪಿಸುವ ಸ್ವರಸಾಗರ. ಈ ಕಾರ್ಯಕ್ರಮದ ಹಿಂದಿನ ಮತ್ತು ಮುಂದಿನ ವಿಚಾರಗಳ ಬಗ್ಗೆ ಮಾತಾಡಿದಂತಹ ಒಂದು ಸ್ಪೆಷಲ್ ಶೋ. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜು ವರ್ಲ್ಡ್ 247. ನಮಸ್ಕಾರ. ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ.
ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ. ದ ಒರಿಜಿನಲ್ ಆಭರಣ, ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.